We will begin, sir. Okay. Okay, sir. Thank you. Continue. Yes, sir. Thank you, sir. Yes. Hope I am audible to everyone. ಎಲ್ಲರಿಗೂ ಕೇಳ್ತಾ ಇದೆ ಅಂತ ಅನ್ಸುತ್ತೆ. Yes, I sir. will begin. Yes, sir. Yes. ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತು ನಾವು ಡಯಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಡಯಟ್ ಅಂತಂದ್ರೆ ಪತ್ತೆ ಅಂತಲ್ಲ, ಕನ್ನಡದಲ್ಲಿ ಪತ್ತೆ ಅಂತಾರೆ. ಪತ್ತೆ ಅಂದ್ರೆ ಮತ್ತೆ ಅದನ್ನ ಬಿಡ್ರಿ ಇದನ್ನ ಬಿಡ್ರಿ ಅಂತ ಇರಂಗಿಲ್ಲ. ಡಯಟ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ ವಾಟ್ ವಿ ಹ್ಯಾವ್ ಟು ಈಟ್, ಏನ್ ತಿನ್ಬೇಕು ಏನ್ ಬಿಡ್ಬೇಕು ಅಂತ ಹೇಳಿ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ನಿಮ್ಗೆ ನೆನಪಿರ್ಬೋದು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತೇಳಿ. ಇಲ್ಲಿ ಊಟ ಬಲ್ಲವನಿಗೆ ಅಂದದ್ದು, ಹೌದಲ್ವಾ? ನಾವು ಯಾವ ವರ್ಡ್ ಕಾನ್ಸಂಟ್ರೇಟ್ ಮಾಡ್ಬೇಕು ಇಲ್ಲಿ? ಊಟದ ಬೇಡ. ನಾವು ಏನು ಯೋಚನೆ ಮಾಡ್ಬೇಕಂದ್ರ ಬಲ್ಲವನು, ಊಟ ಬಲ್ಲವನಿಗೆ ಅಂತ ಹೇಳ್ತಿದ್ದಾರೆ ಅವರು. ಅಂದ್ರೆ ಊಟ ಮಾಡುವವನಿಗೆ ಅಂತ ಹೇಳ್ತಿಲ್ಲ. ಊಟ ಮಾಡುವವನಿಗೆ ರೋಗವಿಲ್ಲ, ಮಾತನಾಡುವವನಿಗೆ ಜಗಳವಿಲ್ಲ ಅಂತ ಹೇಳಿಲ್ಲ ಅವರು. ಬಲ್ಲವನಿಗೆ ಅಂದ್ರೆ ನಾವು ಕರೆಕ್ಟ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಏನನ್ನ ನಾವು ತಿನ್ಬೇಕು, ಏನಿಲ್ಲ, ಎಷ್ಟು ತಿನ್ಬೇಕು, ಯಾವಾಗ ತಿನ್ಬೇಕು, ಹೌದಾ? ಅದನ್ನ. ಬಟ್ ಜಗತ್ ಹೆಂಗಾಗಿದೆ ಅಂತಂದ್ರೆ, ಯೂಟ್ಯೂಬ್ ಅಲ್ಲಿ ಹೋದ್ರೆ ನೀವು ಸಾವಿರಾರು ಲಕ್ಷಾಂತರ ವಿಡಿಯೋಗಳು ಬರ್ತವೆ. ಅದರಲ್ಲಿ ಒಂದು ವಿಡಿಯೋ ಇನ್ನೊಂದು ವಿಡಿಯೋನ ಅಪೋಸಿಟ್ ಮಾಡ್ತದ. ಮನುಷ್ಯರಿಗೆ ತಿಳಿತಾನೆ ಇಲ್ಲ. ಏನ್ ತಿಳಿತ, ಅದನ್ ತಿನ್ಲೋ ಇದನ್ ತಿನ್ಲೋ ಒಂದು ತಿಳಿವಲ್ತ್ರಿ ಅಂತ ನನ್ನ ಹತ್ರ ಬಂದಿರ್ತಾರ. ಸರ್ ಅವ ಹಿಂಗ್ ಅಂತನ್ರಿ, ಅವ ಹಂಗ ಅಂತನ್ರಿ, ನಾವು ಯಾವ್ದ್ ತಿನ್ಬೇಕು ಯಾವ್ದು ಬಿಡ್ಬೇಕು ನಮ್ಗೆ ತಿಳಿತಾನೆ ಇಲ್ರಿ ಅಂತ. ಏನ್ ಮಾಡ್ಬೇಕ್ರಿ ಅಂತ ಕೇಳ್ತಾರ. ಅವ್ರಿಗೆ ಹೇಳ್ತೀನಿ, ಯೂಟ್ಯೂಬ್ ಬಂದ್ ಮಾಡಿ ಮಕ್ಕೋಬೇಕ್ರಿ ಅಂತ ಹೇಳ್ತೀನಿ. ಹೌದಾ? ಬಿಕಾಸ್ ಅವರವರ ಸ್ಟಡಿ ಅವ್ರದ್ದು, ಓಕೆನಾ? ಅತಿಯಾಗಿ ಏನೇ ತಿಂದ್ರು ಕೂಡ ಅದು ವಿಷ ಆಗ್ತದ, ರೈಟಾ? ಅತಿಯಾಗಿ ಏನೇ ತಿಂದ್ರು, ನೀವು ನೀರನ್ನು ಅತಿಯಾಗಿ ಕುಡಿದ್ರು ಅದು ವಿಷಯ ಆಗ್ತದ. ಯಾವುದೇ ಇರ್ಲಿ, ಹಣ್ಣನ್ನು ಕೂಡ ಅತಿಯಾಗಿ ತಿಂದ್ರು ಅದು ವಿಷಯ ಆಗ್ತದ. ಎಷ್ಟು ಬೇಕು ಅಷ್ಟುಗಳನ್ನ ತಿನ್ನೋದ್ರಿಂದ ಎಲ್ಲವೂ ಚಲೋ ಇರ್ತಾವ. ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಂತ ಹೋಗೋಣ, ರೈಟಾ? ಆದ್ರಿಂದ ಇವತ್ತು ನಾ ನಿಮಗ ಟೋಟಲ್ ಈ ಒಂದು ಹಾಫ್ ಆನ್ ಅವರ್ ಅಥವಾ 45 minutes ಎಷ್ಟಾಗುತ್ತೋ ಅಷ್ಟು ಕ್ಲಾಸ್ ಅಲ್ಲಿ ನಾಟ್ ಈವನ್ ಅ ಸಿಂಗಲ್ ಲೈನ್ ನಾ ನಿಮ್ಗೆ ಹೇಳಂಗೇ ಇಲ್ಲ, ಇಷ್ಟು ತಿನ್ರಿ ಇಷ್ಟು ತಿನ್ಬಾಡ್ರಿ, ಇದು ಒಳ್ಳೇದು ಇದು ಕೆಟ್ಟದ್ದು ಏನು ಹೇಳಂಗಿಲ್ಲ ನಿಮ್ಗ. ನಾ ನಿಮಗೆ ನಾಲೆಜ್ ಕೊಡ್ತಾ ಹೋಗ್ತೀನಿ. ಅದರ ಅರ್ಥದ ಮೇಲೆ ನೀವೇನ್ ಮಾಡ್ರಿ, ಅರ್ಥ ಮಾಡ್ಕೊಂಡು ನೀವೇ ಒಂದು ಚಾರ್ಟ್ ಪ್ರಿಪೇರ್ ಮಾಡ್ಕೊಡ್ರಿ, ನೀವೇ ಒಂದು ಡೈರಿ ಪ್ರಿಪೇರ್ ಮಾಡ್ಕೊಡ್ರಿ. ಇದು ಆರೋಗ್ಯವಾಗ್ಯದ, ಇದು ಆರೋಗ್ಯವಾಗಿಲ್ಲ ಅಂತ ಹೇಳಿ. ಓಕೆ. ಆಮೇಲೆ ನಾವು ಎಷ್ಟು ಜನ ಇದೀವಲ್ಲ, ಒಂದು 800 ಕೋಟಿ ಜನರಿದ್ದೀವಿ ನಮ್ಮ ಭಾರತದಲ್ಲಿ. ಒಂದು 140 ಕೋಟಿ ಜನರಿದ್ದೀವಿ. ಎಲ್ಲಾರ್ದು ಬಾಡಿ ಕಂಪೋಸಿಷನ್ ಬೇರೆ ಇರ್ತದ. ಎಲ್ಲಾರ್ಗೂ ಬೇರೆ ಬೇರೆ ರೀತಿಯ ರಿಕ್ವೈರ್ಮೆಂಟ್ಸ್ ಇದಾವ. ಹಂಗಾಗಿ ಒಂದೇ ಸ್ಕೇಲ್ ಇಟ್ಕೊಂಡು ಒಂದೇ ರೀತಿಯಾಗಿ ಯೋಚನೆ ಮಾಡೋದ್ರಿಂದ ತಪ್ಪಾಗ್ತದೆ. ಹಾಗಾಗಿ ನಮಗೆ ಏನ್ ಅನ್ಸ್ತದ, ಆ ಯೂಟ್ಯೂಬ್ ಅಲ್ಲಿ ಬರ್ತಕ್ಕಂಥದ್ದು ಅಥವಾ ನಿಮ್ ಡಾಕ್ಟ್ರು ನಮ್ ಡಾಕ್ಟ್ರು ಅವ್ರದ್ದು ಇವ್ರದ್ದು ಕೇಳಿ ಡೈಲಾಮಸ್ ಬರ್ತಾವ. ಬಟ್ ಇಷ್ಟೆಲ್ಲದ್ರೊಳಗೂ ಕೂಡ ಒಂದು ಸ್ಕೇಲ್ ಅಂತ ಹಿಡಿಬೇಕಲ್ಲ. ಒಬ್ರು ಯಾರೋ ಒಂದು ಚಲೋತ್ನಾಗಿ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥದ್ದನ್ನು ಒಂದು ಹಿಡಿಬಹುದು, ಓಕೆನಾ? ಅದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಮತ್ತೆ ಒಂದು ಡಿಸ್ಕ್ಲೇಮರ್ ಅಂತ ತಿಳ್ಕೊಳ್ರಿ. ಏನಂತಾರೆ ಇದಕ್ಕೆ? ಡಿಸ್ಕ್ಲೇಮರ್ ಅಂತಾರೆ. ಡಿಸ್ಕ್ಲೇಮರ್ ಅಂದ್ರೆ, ನಾ ಈಗ ಹೇಳ್ತಕ್ಕಂಥದ್ದು ಯಾವುದೇ ವಿಷಯಗಳಿರ್ಲಿ, ಅದು 100% ಸರಿ ಅಂತಾನೂ ತಿಳ್ಕೊಳ್ಬೇಡ್ರಿ, 100% ತಪ್ಪಂತನೂ ತಿಳ್ಕೊಳ್ಬೇಡ್ರಿ. ಇದನ್ನ ಕರೆಕ್ಟ್ ಆಗಿ ಕೇಳ್ತಾ ಹೋಗ್ರಿ. ಕೇಳಿ ಆದ್ಮೇಲೆ ನಿಮ್ಗೆ ನಿಮ್ಮಲ್ಲೇ ಒಂದು ಇಂಟೆಲೆಕ್ಚುಯಲ್ ಬೆಳಿತದ, ಒಂದು ಬುದ್ಧಿ ಮಟ್ಟ ಬೆಳಿತದ. ಅದ್ರ ಮೇಲ್ಗಡೆ ನೀವು ಇದನ್ನ ಡಿಸೈಡ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ, ಓಕೆನಾ? ರೈಟ್. ಇದರಿಂದ ಒಂದ್ ಎಕ್ಸ್ಪೀರಿಯನ್ಸ್ ಏನ್ ಹೇಳ್ಬೋದಂದ್ರೆ, ಈ ಚಾರ್ಟ್ ಇವತ್ತೇನ್ ಹೇಳ್ತಕ್ಕಂಥ ಎಲ್ಲಾ ಸ್ಟಡಿ ಮೂಲಕ ನನ್ನ ಲೈಫ್ ಅಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಆ ಇಂಪ್ರೂವ್ಮೆಂಟ್ ಆಗಿರ್ತಕ್ಕಂಥ ಅನುಭವದ ಮಾತುಗಳನ್ನ ನಾನು ನಿಮ್ಗೆ, ಟೋಟಲ್ ನಾವೇನ್ ಇಂಟೆಕ್ ತಗೊಳ್ತೀವಲ್ರಿ ಬಾಡಿ, ಇವತ್ತು ನಾವು ಡೈರೆಕ್ಟ್ಲಿ ವಿಲ್ ಕಮ್ ಟು ದ ಫುಡ್ ಓನ್ಲಿ. ಹೆಲ್ತ್ ಅಂತಂದ ತಕ್ಷಣ ಫುಡ್ ಒಂದ್ ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು. ಏನಂತಂದ್ರ, ದ ಕಂಪ್ಲೀಟ್ ಹೆಲ್ತ್ ಈಸ್ ಡಿಪೆಂಡಿಂಗ್ ಆನ್ ಯುವರ್ ಡೈಜೆಷನ್. ಇದು ವೆರಿ ಇಂಪಾರ್ಟೆಂಟ್ ನೋಟ್, ಯು ಹ್ಯಾವ್ ಟು ನೋಟ್ ಇಟ್ ಡೌನ್. ನಿಮ್ ಡೈಜೆಷನ್ ಮೇಲೆನೆ ಎಂಟೈರ್ ಹೆಲ್ತ್ ಡಿಪೆಂಡ್ ಅದ. ಯಾವ್ಯಾವ ಹೆಲ್ತ್ ಅಂತಂದ್ರೆ, WHO 4 ರೀತಿಯ ಹೆಲ್ತ್ ಅನ್ನ ಹೇಳ್ತದ. ಯಾವ್ದ್ಯಾವ್ದು? ಫಿಸಿಕಲ್ ಹೆಲ್ತ್, ಮತ್ತೆ ಮೆಂಟಲ್ ಹೆಲ್ತ್, ಮೂರನೇದ್ದು ಸೋಷಿಯಲ್ ಹೆಲ್ತ್, ನಾಲ್ಕನೇದ್ದು ಸ್ಪಿರಿಚುವಲ್ ಹೆಲ್ತ್.
ಈ 4 ಹೆಲ್ತ್ಗಳು ಕೂಡ ಅಕಾರ್ಡಿಂಗ್ ಟು ಮೀ ಊಟದ ಮೇಲೆನೆ ಡಿಪೆಂಡ್ ಅದ, ನಿಮ್ ಡೈಜೆಷನ್ ಸಿಸ್ಟಮ್ ಮೇಲೆ ಡಿಪೆಂಡ್ ಅದ, ರೈಟಾ? ಹಾಗಾದ್ರೆ ನಾವೇನ್ ಬಾಡಿ ಒಳಗಡೆ ಏನು ಫುಡ್ ಅನ್ನು ಹಾಕ್ತಿವಲ್ಲ, ಆ ಬಾಡಿಯಲ್ಲಿ ಹಾಕ್ತಕ್ಕಂತ ಫುಡ್ ಬಾಡಿಗೆ ಅರ್ಥ ಆಗಂಗಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ಬಾಡಿ ಲ್ಯಾಂಗ್ವೇಜ್ ಬೇರೆ, ನನ್ನ ಲ್ಯಾಂಗ್ವೇಜ್ ಬೇರೆ. ನನಗೆ ಗೊತ್ತದ ಇದು ಇಡ್ಲಿ, ಇದು ದೋಸೆ, ಇದು ಉಪ್ಪಿಟ್ಟು, ಇದು ಬೋಂಡಾ, ಇದು ವೆಜ್, ನಾನ್ ವೆಜ್, ಇವೆಲ್ಲ ಏನಂದ್ರ ನಿಮ್ಮ ಕಣ್ಣಿಗೆ ಮಾತ್ರ ಗೊತ್ತದವು. ಹೌದಾ? ನಿಮ್ಮ ಕಣ್ಣು ಅಂತಕ್ಕಂಥದ್ದು ಒಂದು ಇಂದ್ರಿಯ. ಇದು 5 ಇಂದ್ರಿಯದೊಳಗೆ ಒಂದು ಇಂದ್ರಿಯ. ಈ ಒಂದು ಇಂದ್ರಿಯಕ್ಕೆ ಮಾತ್ರ ಗೊತ್ತದ ಇದು ಇಡ್ಲಿ, ಇದು ದೋಸೆ, ಇದು ವೆಜ್, ನಾನ್ ವೆಜ್ ಅಂತೇಳಿ. ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ನಾಲ್ಗೆಗೆ, ಮೂಗಿಗೆ ಮತ್ತು ಕಿವಿಗೆ ಇದು ಏನು ಅರ್ಥನೇ ಆಗಂಗಿಲ್ಲ. ಇಡ್ಲಿ ಅಂದ್ರೆ ಏನ್ರಿ ಅಂತೈತೆ ಅದು ನಾಲ್ಗೆ, ಅಲ್ವಾ? ಆಮೇಲೆ ಇದು ವೆಜ್ ಅಂದ್ರೆ ಏನ್ರಿ, ನಾನ್ ವೆಜ್ ಅಂದ್ರೆ ಏನ್ರಿ ಗೊತ್ತೇ ಇಲ್ಲ ಅವಕ್ಕೆ. ಹಾಗಾಗಿ ಬಾಯಿಯಲ್ಲಿ ಹೋದ್ಮೇಲೆನೆ ಅದರದ್ದು ಅರ್ಥ. ಹಾಗಾದ್ರೆ ಬಾಡಿ ಲ್ಯಾಂಗ್ವೇಜ್ ಒಳಗಡೆ ನಾವು ಸೈಂಟಿಫಿಕಲಿ 7 ರೀತಿಯ ಫುಡ್ ಅನ್ನು ನಾವು ಬಾಡಿ ಒಳಗೆ ಹಾಕ್ತೀವಿ. ಓಕೆ, 7 ಟೈಪ್ ಆಫ್ ಫುಡ್. ಒಂದೇದಕ್ಕೆ ನಾವೇನ್ ಅನ್ಬೋದು ಅಂತಂದ್ರೆ ಅದು ವಾಟರ್, ನೀರು. ಇದು ಒಂದು ಟೈಪ್ ಆಫ್ ಫುಡ್. ಬಾಡಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟರ್, ಬಾಡಿ ವಿಲ್ ಅಂಡರ್ಸ್ಟ್ಯಾಂಡ್ ಕಾರ್ಬೋಹೈಡ್ರೇಟ್ಸ್. ಓಕೆನಾ? ನೀವು ಜೋಳ ಮುಂದೆ ಹೇಳ್ತೀನಿ ನಿಮಗೆ. ಜೋಳ ತಿಂತೀರಿ, ಫಸ್ಟ್ ಇದು ಹೇಳ್ಬಿಟ್ಟು ಆಮೇಲೆ ಬಹಳ ವಿಷಯಗಳಾದ ಹಿಂಗೆ ಆಗ್ತಾವ ಕಡಿಮೆ ಟೈಮಲ್ಲಿ. ಪ್ರೋಟೀನ್ಸ್ 3ನೇದ್ದು, 4ನೇದ್ದು ಫ್ಯಾಟ್, ಫೈಬರ್ಸ್, ಮಿನರಲ್ಸ್, ವಿಟಮಿನ್ಸ್. ಇವು ಏನಿದಾವಲ್ಲ 7 ಪದಾರ್ಥಗಳನ್ನ ಮಾತ್ರ ನಾವು ತಿಂತೀವಿ. ಇವುಗಳನ್ನ ಬಿಟ್ರೆ ಬಾಡಿಗೆ ಬೇರೆ ಯಾವ ಲ್ಯಾಂಗ್ವೇಜು ಅರ್ಥ ಆಗಲ್ಲ. ನೀವು ಇಡ್ಲಿ ತಿಂದ್ರಿ ಅಂದ್ರೆ ಅದು ಇಡ್ಲಿ ಏನು ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಎಣ್ಣೆ ಅಂತಂದ್ರೆ ಅದು ಫ್ಯಾಟ್ ಇರ್ಬೋದು, ಯಾವ್ದೋ ಕಾಯಿಪಲ್ಲೆ ತಿಂದ್ರೆ ಅದು ಫೈಬರು, ಫುಡ್ ಒಳಗಡೆ ಫುಡ್ ಅಲ್ಲಿ ಇರ್ತಕ್ಕಂಥ ಫ್ರೂಟ್ಸ್ ಅಲ್ಲಿ ಇರ್ತಕ್ಕಂಥ ಕೆಲವು ಮಿನರಲ್ಸ್, ಆಮೇಲೆ ಸಾಲ್ಟ್ ಅಲ್ಲಿ ಉಪ್ಪಲ್ಲಿ ಇರ್ತಕ್ಕಂಥ ಮಿನರಲ್ಸ್, ಫ್ರೂಟ್ಸ್ ಅಲ್ಲಿ ಇರ್ತಕ್ಕಂಥ ವಿಟಮಿನ್ಸ್, ಅದೇ ಎಳ್ನೀರಲ್ಲಿ ಇರ್ತಕ್ಕಂಥ ನೀರು, ವಾಟರು. ಈ ರೀತಿ ಬಾಡಿ ಏನ್ ಮಾಡ್ತದೆ, ಡಿಕೋಡ್ ಮಾಡ್ತದೆ. ನೀವೇನೇ ಬಾಯಿ ಒಳಗೆ ಹಾಕಿದ ತಕ್ಷಣ ಅದು ಈ 7 ಕೆಟಗರಿ ಒಳಗಡೆ ಡಿವೈಡ್ ಮಾಡ್ಕೊಳ್ತದ. ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ಓ ಇವನು ಕಾರ್ಬೋಹೈಡ್ರೇಟ್ಸ್ ತಿಂತಾ ಇದ್ದಾನೆ, ಓ ಇವನು ಪ್ರೋಟೀನ್ ತಿಂತಾ ಇದ್ದಾನೆ, ಈ ಫೈಬರ್ ಬಂತು, ಮಿನರಲ್ ಬಂತು ಅಂತೇಳಿ ಅದು ಐಡೆಂಟಿಫೈ ಮಾಡ್ಕೊಳ್ತದೆ. ಅರ್ಧಾಯ್ತಾ? ಹಂಗಾಗಿ ವ್ಯಾಮೋಹಕ್ಕೆ ಬೀಳೋ ಅವಶ್ಯಕತೆ ಇಲ್ಲ. ನಾನ್ ಬಾಳ ದಿನ ಆತ್ರಿ ಇಡ್ಲಿ ಉಂಡೇ ಇಲ್ರಿ, ನಮ್ ಕರಳು ಚುರ್ರ ಅನ್ನಕತ್ತೇವ್ರಿ, ಕರಳಿಗೆ ಗೊತ್ತೇ ಇಲ್ಲರಿ ಇಡ್ಲಿ ಅಂದ್ರೆ ಏನು. ಹಂಗಾಗಿ ಬಾಳ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಹೋಯ್ತಿಲ್ಲ ಕಾರ್ಬೋಹೈಡ್ರೇಟ್ಸ್, ಇವತ್ತು ಪ್ರೋಟೀನ್ಸ್ ತಿಂದಿರಿಲ್ಲೋ, ಫ್ಯಾಟ್ಸ್ ತಿಂದಿರಿಲ್ಲೋ, ಸಾಕು. ಅರ್ಧ ಓಕೆ. ಇದರಲ್ಲಿ ಈ ಲಿಸ್ಟ್ ಏನ್ ಮಾಡಿದ್ನಲ್ಲ, ಈ ಲಿಸ್ಟ್ ಅಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನೋಡ್ಬೇಕು ಯಾವಾಗಲೂ. ನಮ್ ಬಾಡಿಗೆ ವಾಟರ್ ರಿಕ್ವೈರ್ಮೆಂಟ್ ಜಾಸ್ತಿ ಬೇಕು. ಕಾರ್ಬೋಹೈಡ್ರೇಟ್ಸ್ ಎಲ್ಲವಕ್ಕಿಂತನೂ ಜಾಸ್ತಿ ಬೇಕು, ವಾಟರ್ಗಿಂತ ಕಡಿಮೆ ಬೇಕು. ಪ್ರೋಟೀನ್ಸ್ ನೆಕ್ಸ್ಟ್, ಫ್ಯಾಟ್ ನೆಕ್ಸ್ಟ್, ಫೈಬರ್ಸ್ ನೆಕ್ಸ್ಟ್, ಮಿನರಲ್ಸ್ ನೆಕ್ಸ್ಟ್, ವಿಟಮಿನ್ಸ್ ನೆಕ್ಸ್ಟ್. ಓಕೆನಾ? ಫ್ಯಾಟ್ ಜಾಸ್ತಿ ಆಯ್ತು ಅಂತಂದ್ರೆ, ಅಂದ್ರೆ ನೀವು ಕಾರ್ಬೋಹೈಡ್ರೇಟ್ಸ್ ಗಿಂತನೂ ಫ್ಯಾಟ್ ಜಾಸ್ತಿ ಆಯ್ತು ಅಂದ್ರೆ ಅನಾರೋಗ್ಯ. ಕೆಲವರು ಜಿಮ್ ಮಾಡ್ಬೇಕಂತ, ಜಿಮ್ ಬಾಡಿ ಬಿಲ್ಡ್ ಮಾಡ್ಕೋಬೇಕಂತ ಹೇಳಿ ಪ್ರೋಟೀನ್ಸ್ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ, ಕಾರ್ಬೋಹೈಡ್ರೇಟ್ಸ್ ಬೇಡ ಬೇಡ ಅಂತೇಳಿ. ಅವಾಗ ಫ್ಯಾಟ್ಸು ಬೇಡ, ಏನು ಬೇಡ, ಬರೀ ಪ್ರೋಟೀನ್ 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 ಅಂತ ಬಿದ್ರೆ ಅನ್ಹೆಲ್ದಿ. ಈ ಸಾತ್ವಿಕ ಆಹಾರಗಳು ಯೋಗಿಗಳು ಅಂತ ಅನ್ಸ್ಕೊಂಡವರು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಯಾವಾಗ ನೋಡಿದ್ರು ಕಾಯಿಪಲ್ಲೆ ತಿನ್ಬೇಕ್ರಿ, ಹಸಿ ಕಾಯಿಪಲ್ಲೆಗಳು, ಹಸಿ ಪದಾರ್ಥಗಳು ಅಂತ ಹೇಳಿ ಬರೀ ಫೈಬರ್ಸ್ ಅನ್ನೇ ತಿಂದ್ರೆ ಅದು ಅನಾರೋಗ್ಯ. ಮಿನರಲ್ಸ್, ವಿಟಮಿನ್ಸ್ ಅಂತ ನಮಗೆ ಅಬಂಡೆಂಟ್ ಆಗಿ ಯಾವ ಫುಡ್ ಅಲ್ಲಿ ಸಿಗಂಗಿಲ್ಲ. ಹಂಗಾಗಿ ಪುಣ್ಯ ಯಾರು ಮಿನರಲ್ಸ್ ಮೇಲೆ, ವಿಟಮಿನ್ಸ್ ಮೇಲೆ ಅಷ್ಟು ಡಿಪೆಂಡೆಂಟ್ ಆಗಿಲ್ಲ. ನಮ್ಮ ಈ ಜಗಳ ಆಗ್ತಕ್ಕಂಥದ್ದ ಏನಂತಂದ್ರೆ ಇವು 4ರೊಳಗೆ. ರೊಟ್ಟಿ ಬ್ಯಾಳೆ ತಿಂದ್ಬಿಟ್ರು ಮುಗಿತ್ ನೋಡ್ರಿ ಅಂತ ಕೆಲವ್ರು ಅಂತಾರೆ ಕಾರ್ಬೋಹೈಡ್ರೇಟ್ಸ್ ಮಂದಿಗಳು. ಪ್ರೋಟೀನ್ಸ್ ಹಿಂದೆ ಬಿದ್ದವರು, ಫ್ಯಾಟ್ ಹಿಂದೆ ಬಿದ್ದವರು, ಫೈಬರ್ಸ್ ಹಿಂದೆ ಬಿದ್ದವರು, ಇಲ್ಲಿ ಸ್ವಲ್ಪ ಮಿಸ್ ಮ್ಯಾಚ್ ಆಗ್ತಿರ್ತದೆ. ಹಂಗಾಗಿ ಒಂದ್ ಸ್ಮಾಲ್ ಸ್ಕೇಲ್ ಕೊಡ್ತಾ ಇದ್ದೀನಿ ನಿಮ್ಗ. ನಿಮ್ಮ ಆಹಾರದಲ್ಲಿ ಇದರದ ಏನದು ಕ್ವಾಂಟಿಟಿ ಜಾಸ್ತಿ ಇರಬೇಕು, ಇದಕ್ಕಿಂತ ಇದು ಕಡಿಮೆ ಕ್ವಾಂಟಿಟಿ ಇರಬೇಕು, ಇದಕ್ಕಿಂತ ಇದು ಕಡಿಮೆ ಇರಬೇಕು, ಇದಕ್ಕಿಂತ ಇದು ಕಡಿಮೆ ಇರಬೇಕು. ಇಲ್ಲಿ ಒಂದು ಸ್ಕೇಲ್ ತಗೊಂಡ್ ಬರ್ತೀನಿ. ಇವೆರಡರೊಳಗಡೆ ಬೇಕಾದ್ರೆ ನೀವು ಫಸ್ಟ್ ಫೈಬರ್ಸಿಗೆ ಪ್ರಿಫರೆನ್ಸ್ ಕೊಟ್ಟು ಫ್ಯಾಟಿಗೆ ಸೆಕೆಂಡ್ ಪ್ರಿಫರೆನ್ಸ್ ಕೊಟ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಇವೆರಡರೊಳಗಡೆ ಸ್ವಲ್ಪ ಅಡ್ಜಸ್ಟೇಬಲ್ ಅದ. ಬಟ್ ಅವ್ ಮೇಲ್ಗಡೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿನೇ ಇರಬೇಕು, ಪ್ರೋಟೀನ್ಸ್ ಕಡಿಮೆನೇ ಇರಬೇಕು. ಓಕೆನಾ? ಈ ಸ್ಲೈಡ್ಸ್ ಗಳಲ್ಲಿ ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಗಳು ಅಲ್ಲೇ ಇದ್ರೆ ಹ್ಯಾಂಡ್ ರೈಸ್ ಮಾಡ್ರಿ. ಆಯಾ ಸ್ಲೈಡ್ಸ್ ಅಲ್ಲಿ ಇರ್ತಕ್ಕಂಥ ಡೌಟ್ಸ್ ಗಳನ್ನ ಅಲ್ಲೇ ಡಿಸ್ಕಸ್ ಮಾಡಿ ಮುಗಿಸ್ಬಿಡೋಣ. ಹಾಗೆ ನಾ ಹೇಳ್ತಾ ಇರ್ತೀನಿ, ನೀವು ಕಮೆಂಟ್ ಅಲ್ಲಿ ಕ್ವಶನ್ ಹಾಕಿರ್ರಿ, ಅದನ್ನ ಡೈರೆಕ್ಟ್ ಅಡ್ರೆಸ್ ಆಗೋದಿದ್ರೆ ಡೈರೆಕ್ಟ್ ಅಡ್ರೆಸ್ ಮಾಡಿರ್ತೀನಿ, ಇಲ್ಲಾಂದ್ರೆ ಅದನ್ನ ಹೋಲ್ಡ್ ಇಟ್ಕೊಂಡು ಆಮೇಲೆ ಅದನ್ನ ಅಡ್ರೆಸ್ ಮಾಡ್ತೀನಿ. ಓಕೆನಾ? ನೌ ವಿ ಅಂಡರ್ಸ್ಟುಡ್ ದೀಸ್ ಆಲ್ 7 ಫುಡ್ ಐಟಮ್ಸ್.
ಹೌದಾ, ಇವುಗಳನ್ನ ನಮ್ಮ ಬಾಡಿ ಡಿಕೋಡ್ ಮಾಡ್ಕೊಂಡು ತನಗೆ ಹೆಂಗ್ ಬೇಕಾದನ್ನ ಯೂಸ್ ಮಾಡ್ಕೊಂಡು. ಒಂದ್ ಗ್ಲಾನ್ಸ್ ಮಾಡೋಣ, ವಾಟರ್ ಅಂದ್ರೆ ಏನೇನ್ ಬರ್ತದ ಅಂತೇಳಿ. ವಾಟರ್ ಅಂತಂದ್ರೆ ಬರೀ ನೀರಂತ ಅಷ್ಟೇ ಅಲ್ಲ, ನೀರಿನ ಅಂಶಗಳು ಇರ್ತಕ್ಕಂಥದ್ದು. ಕುಕುಂಬರ್ ಏನಿದೆಲ್ಲ ಇದೆಷ್ಟೈತೆ ನೋಡ್ರಿ, 96% ವಾಟರ್ ಐತೆ ಅದರಲ್ಲಿ. ವಾಟರ್ ಮಿಲನ್ ಅಲ್ಲಿ 92% ಅದ, ಆರೆಂಜ್ ಅಲ್ಲಿ 87% ಅದ, ಮತ್ತೆ ಇದೊಂದು ಫ್ರೂಟ್ ಅಲ್ಲಿ 90% ಅದ, ಟೊಮ್ಯಾಟೊದಲ್ಲಿ 94 ಅದ, 91% ಅದ, ಬ್ಲೂಬೆರಿ ಈ ರೀತಿ ಅವ್ರು ಏನ್ ಕೊಟ್ಟಿದಾರ ಕೊಟ್ಟಿದ್ದಾರೆ. ಬಟ್ ಇವು ಶುದ್ಧ ವಾಟರ್ ಅಲ್ಲ, ಶುದ್ಧ ನೀರಲ್ಲ. ಜಾಸ್ತಿ ನೀರಿನ ಅಂಶ ಇರ್ತಕ್ಕಂಥದ್ದು ನೀರು ಇರೋದು ಕೋಕೋನಟ್, ಇದನ್ನ ನಾವು ನೀರು ಈಕ್ವಲೆಂಟ್ ತಗೋಬಹುದು. ಬಟ್ ಇವೆಲ್ಲವೂ ಏನಂತಂದ್ರ ಎಕ್ಸಾಕ್ಟ್ಲಿ ವಾಟರ್ ಅಲ್ಲ, ಬಟ್ ಅದರಲ್ಲಿನೂ ಕೂಡ ವಿಟಮಿನ್ಸ್, ಮಿನರಲ್ಸ್ ಮತ್ತೆ ಒಂದಿಷ್ಟು ಸಾಲ್ಟ್ಸ್ ಅವೆಲ್ಲ ಇರ್ತಾವ. ಡೋಂಟ್ ವರಿ, ಬಟ್ ದೇ ಆಲ್ ಕಮ್ಸ್ ಅಂಡರ್ ದ ಕ್ಯಾಟಗರಿ ಆಫ್ ವಾಟರ್. ಅರ್ಥ ಆಯ್ತಾ? ಇವೆಲ್ಲ ವಾಟರ್ಗಳು. ಮತ್ತೆ ಇವೇ ಐಟಮ್ಸ್ಗಳು ಮತ್ತೆ ಬೇರೆ ಕಡೆನೂ ಬರ್ತಾವೆ, ಡೋಂಟ್ ವರಿ. ಬಟ್ ವಾಟರ್ ಅಂದಾಗ ನಾನು ಇವುಗಳನ್ನ ಕನ್ಸಿಡರ್ ಮಾಡ್ಬೋದು. ನೀರಿನ ಅಂಶ, ನೀರಂತ ಅಷ್ಟಲ್ಲ, ನೀರಿನ ಅಂಶ. ಸೆಕೆಂಡ್ ಬರ್ತದ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಆಗಿ ನಾ ನಿಮಗೆ ಕೊಡ್ತಿದ್ದೀನಿ, ಈ ಪಲ್ಯ ಜೊತೆಗೆ ಏನ್ ಹಚ್ಕೊಂಡು ತಿಂತಾರೆ ನೋಡ್ರಿ ಅವೆಲ್ಲ. ಇದು ಪಲ್ಯ. ಇದು ಪಲ್ಯ ಜೊತೆ ಏನೇನ್ ತಿಂತೀರಿ? ರೊಟ್ಟಿ ತಿನ್ಬೋದು, ಆಮೇಲೆ ರೈಸ್, ನೆಕ್ಸ್ಟ್ ಚಪಾತಿ, ಅರ್ಧತಾ ಇಡ್ಲಿ ಮತ್ತೆ ಇವುಗಳದ್ದು ಕಾಂಬಿನೇಷನ್ಸ್ ಬರಕ್ ಶುರು ಮಾಡ್ತಾವಲ್ವಾ. ಈಗ ಗೋಧಿ, ವೀಟ್ ಕಾಂಬಿನೇಷನ್ಸ್, ಉಪ್ಪಿಟ್ಟು ಅವೆಲ್ಲ. ಮತ್ತೆ ಇವೆಲ್ಲ ಏನಂತಂದ್ರೆ ಇವು ಕಾರ್ಬೋಹೈಡ್ರೇಟ್ಸ್ಗಳು. ಇವುಗಳಿಗೆ ಇನ್ನೊಂದು ಬೇಕು, ಏನಾದ್ರು ಪಲ್ಯ, ದಾಲ್ ಏನಾದ್ರು ಒಂದು ಹಚ್ಕೊಂಡು ತಿನ್ಬೇಕು. ಇವನ್ನ ಸಪ್ಪನ್ ತಿನ್ನಕ್ ಬರಂಗಿಲ್ಲ. ಹಿಂಗ್ ನೆನ್ಪಿಟ್ಕೊಳ್ಳಿ, ಸಪ್ಪನ್ ತಿನ್ನಕ್ ಬರಂಗಿಲ್ಲ. ಅವೆಲ್ಲ ಏನಂದ್ರೆ ಕಾರ್ಬೋಹೈಡ್ರೇಟ್ಸ್ಗಳು. ಈಗೀಗ ಹೊಸದಾಗಿ ಬಂದ ಓಟ್ಸ್ ತಿನ್ಬೇಕಂತೆ, ಹೌದಾ? ಓಟ್ಸ್ ಚಲೋ ಕಾರ್ಬೋಹೈಡ್ರೇಟ್ಸ್. ಓಕೆ, ಪ್ರೋಟೀನ್ಸ್ ಇರ್ತೈತೆ ಅದ್ರೊಳಗಡೆ ಅಂತ ಹೇಳ್ತಾರೆ, ನೋ ಪ್ರಾಬ್ಲಮ್. ಆಮೇಲೆ ಇವು ಸಿರಿಧಾನ್ಯಗಳು ಅಂತ ಬಂದಿದಾವ. ಸಿರಿಧಾನ್ಯಗಳು ದೇ ಆರ್ ರಿಚ್ ಇನ್ ಫೈಬರ್ಸ್ ಅಂಡ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾರೆ. ಬಟ್ ಡೋಂಟ್ ವರಿ, ಓಕೆ, ದೀಸ್ ಆರ್ ಆಲ್ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಜಾಸ್ತಿ ಮಾತ್ರೆಯಲ್ಲಿ ನಾವು ತಿಂತಕ್ಕಂಥ ಆಹಾರವನ್ನ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ಬೋದು. ಆಲೂಗಡ್ಡೆ, ಕಾಯಿಪಲ್ಯದೊಳಗಡೆ ಆಲೂಗಡ್ಡೆ ರಿಚ್ ಇನ್ ಕಾರ್ಬೋಹೈಡ್ರೇಟ್ಸ್. ಹಣ್ಣುಗಳಲ್ಲಿ ಬನಾನಾ ರಿಚ್ ಇನ್ ಕಾರ್ಬೋಹೈಡ್ರೇಟ್ಸ್. ಅರ್ಥಾಯ್ತಾ? ಆ ಟೈಪ್. ಬ್ರೆಡ್ ಇರ್ಬೋದು ಅಥವಾ ಎಲ್ಲ ಧಾನ್ಯಗಳು, ಓಕೆ, ಇವು ಕಾರ್ಬೋಹೈಡ್ರೇಟ್ಸ್ಗಳು. ನೆಕ್ಸ್ಟ್ ಬರ್ತದ ಪ್ರೋಟೀನ್ಸ್. ಪ್ರೋಟೀನ್ಸ್ ಅಂತಂದ್ರೆ ಇದು ಸೋಯಾಬೀನ್, ಸೋಯಾ ಸೀಡ್ಸ್ ಅದಾವ, ಅಥವಾ ಇವೆಲ್ಲ ಕೆಲವು ಪ್ರೋಟೀನ್ಸ್. ಹೆಸರು ಕಾಳುಗಳಿರ್ಬೋದು, ಬೇಳೆ ಕಾಳುಗಳು ಅಂತ ಬೇಕಾದ್ರೆ ನಾವು ಹೆಸರು ಇಟ್ಬಿಡೋಣ. ಏನಂತ ಹೇಳೋಣ? ಬೇಳೆ ಕಾಳುಗಳು. ಬೇಳೆ ಕಾಳುಗಳು. ಈ ಬೇಳೆ ಕಾಳುಗಳು ಏನಿದಾವಲ್ಲ ಇವೆಲ್ಲ ಪ್ರೋಟೀನ್ಸ್ಗಳು. ತೊಗರಿಬೇಳೆ, ಹೆಸರುಬೇಳೆ, ಚನ್ನಂಗಿ ದಾಲು, ಅರ್ಥಾಯ್ತಾ? ಮತ್ತೆ ರಾಜ್ಮಾ, ಓಕೆ, ಮೆಟಿಗೆ ಕಾಳುಗಳು, ಇವೆಲ್ಲ ಏನಿವು ಪ್ರೋಟೀನ್ಸ್ ಯುಕ್ತ ಆಗಿರ್ತಕ್ಕಂಥದ್ದು. ಮತ್ತೆ ಆಹಾರ ಪದಾರ್ಥದಲ್ಲಿ ಬಂದ್ರೆ ಮತ್ತೆ ಸೇಮ್ ನಿಮ್ಮ ಆಲೂಗಡ್ಡೆಯಲ್ಲೇನು ಪ್ರೋಟೀನ್ ಅಲ್ಲ, ಬಟ್ ಸ್ವಲ್ಪ ಮಾತ್ರೆಗಳಿರ್ತದ. ಆಮೇಲೆ ಈಗೀಗ ಹೇಳ್ತಕ್ಕಂಥದ್ದು ಪನ್ನೀರಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇದೆ, ಎಗ್ ಅಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇದೆ ಅಂತ ಹೇಳಿ. ಡೋಂಟ್ ವರಿ, ಅವೆಲ್ಲ ಫುಡ್ಸ್ ಎಲ್ಲಾ ಕಡೆಗೂ ಇದಾವ. ವಾಲ್ನಟ್ಸ್ ಅದ, ಕಾರ್ನ್ಸ್ ಅದ, ಬ್ರೆಡ್ಸ್ ಅದ, ಪೀನಟ್ ಅಲ್ಲಿ ಜಾಸ್ತಿ ಅದ, ಆಯ್ತಾ? ಶೇಂಗಾ ಕಾಳುಗಳಲ್ಲಿ ಜಾಸ್ತಿ ಅದ. ಈ ಟೈಪ್ ಇವೆಲ್ಲ ನೀವು ಪ್ರೋಟೀನ್ಸ್ಗಳು. ನೆಕ್ಸ್ಟ್ ಬರ್ತದ ಫೈಬರ್ಸ್. ಫೈಬರ್ಸ್ ಅಂತಂದ್ರೆ ಏನಂದ್ರೆ ಸಣ್ಣ 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 ಅವನ್ನ ನೀವು ಕೈಯಲ್ಲಿ ಅವನ್ನ ಸ್ವಲ್ಪ ಹಿಂಗ್ ಮಸದ್ರೆ, ನೀವು ಕೈಯಲ್ಲಿ ಹಿಂಗ್ ಮಸದ್ರೆ ನಿಮ್ಗೆ ಅಲ್ಲಿ ಸಣ್ಣ 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 ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಸಿಗ್ತಿರ್ತವೆ. ಓಕೆ, ಅವು ಏನಂದ್ರೆ ಫೈಬರ್ಸ್. ಓಕೆ, ಎಲ್ಲ ಕಾಯಿ ಪಲ್ಯಗಳು, ಕಾಯಿ ಪಲ್ಯಗಳು ದೇ ಆರ್ ರಿಚ್ ಇನ್ ಫೈಬರ್ಸ್. ಓಕೆ, ಕಾಯಿ ಪಲ್ಯಗಳು ರಿಚ್ ಇನ್ ಫೈಬರ್ಸ್. ಮತ್ತೆ ಅದ್ರೊಳಗಡೆ ಕಾರ್ಬೋಹೈಡ್ರೇಟ್ಸ್ ಇರಲ್ಲ ಅಂದ್ರೆ ಇರ್ತದ, ಅದ್ರೊಳಗಡೆ ಪ್ರೋಟೀನ್ಸ್ ಇರಲ್ಲ ಅಂದ್ರೆ ಇರ್ತದ, ಎಲ್ಲ ಇರ್ತದ. ಬಟ್ ದೇ ಆರ್ ರಿಚ್ ಇನ್ ಫೈಬರ್ಸ್. ಹಣ್ಣುಗಳಲ್ಲೂ ಕೆಲವು ಹಣ್ಣುಗಳು ರಿಚ್ ಇನ್ ಫೈಬರ್ಸ್. ಅರ್ಥ ಆಗ್ತದೆ? ಆಮೇಲೆ ಕಾಯಿ ಪಲ್ಯಗಳಲ್ಲಿ ಸ್ಪೆಷಲ್ ಏನಂತಂದ್ರ ತಪ್ಪಲು ಪದಾರ್ಥಗಳು ಯಾವುವು? ಪಾಲಕ್ಕು, ಹುಳ್ಚಿಕ್ಕು, ಮತ್ತೆ ಪುಂಡೆ ಪಲ್ಯ, ಸಬ್ಬಸಿಗಿ, ಇವೆಲ್ಲ ಏನಿದಾವಲ್ಲ ಇವೆಲ್ಲ ಫೈಬರ್ ರಿಚ್ ಇರ್ತಕ್ಕಂಥವು. ರೈಟಾ? ನೆಕ್ಸ್ಟ್ ಮಿನರಲ್ಸ್ ಅಂತ ಬರ್ತದ. ಈ ಮಿನರಲ್ಸ್ ನೀವು ತಿಂತಕ್ಕಂಥ ಪ್ರತಿಯೊಂದರಲ್ಲಿ ಇರ್ತದ, ಬಟ್ ಅದ ಹೆಂಗಿರ್ತದೆ? ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ. ಕ್ಯಾಲ್ಸಿಯಂ ಎಲ್ಲಾದ್ರಲ್ಲೂ ಇರ್ತದ, ಬಟ್ ಕೆಲವು ಪದಾರ್ಥದಲ್ಲಿ ಜಾಸ್ತಿ ಇರ್ತದ, ಕೆಲವು ಪದಾರ್ಥದಲ್ಲಿ ಕಡಿಮೆ ಇರ್ತದ. ಐರನ್, ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್, ಜಿಂಕ್, ಈ ರೀತಿ ಏನದಾವ ನೀವು ಮಿನರಲ್ಸ್ ಅದಾವ. ರೈಟು? ಓಕೆ.
ನೆಕ್ಸ್ಟ್ ಬರ್ತದ ವಿಟಮಿನ್ಸ್. ವಿಟಮಿನ್ಸ್ ಕೂಡ ಪ್ರತಿಯೊಂದು ಅಂಶದಲ್ಲಿನೂ ಪ್ರತಿಯೊಂದು ಆಹಾರದಲ್ಲಿನೂ ಕೂಡ ಇರ್ತದ. ಯಾವ್ಯಾವ ವಿಟಮಿನ್ಸ್? ವಿಟಮಿನ್ ಎ, B1, B2, B6 ಮತ್ತೆ B12, C, D, E, K ಅಂತೇಳಿ ಅವೆಲ್ಲ ಫುಡ್ಸ್ಗಳು ಎಲ್ಲಾ ಫುಡ್ಸ್ ಅಲ್ಲಿ ಇರ್ತದ. ಡೋಂಟ್ ವರಿ, ರೈಟ್? ಅವೆಲ್ಲ ಏನು ವಿಟಮಿನ್ಸ್ಗಳು. ವಿಟಮಿನ್ ಮಾತ್ರೆಗಳು ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗಿರ್ತದ, ಅದಕ್ಕಿಂತ ಜಾಸ್ತಿ ಮಿನರಲ್ಸ್ ಬೇಕಾಗ್ತದ, ಅದಕ್ಕಿಂತ ಜಾಸ್ತಿ ನಮಗ ಫೈಬರ್ಸ್ ಅಂಡ್ ಫ್ಯಾಟ್ಸ್ ಮತ್ತೆ ಪ್ರೋಟೀನ್ಸ್ ಎಲ್ಲ ಸಿಗ್ತದೆ, ರೈಟ್? ಎನಿ ಡೌಟ್ಸ್ ಇಯರ್? ಇಲ್ಲಿವರೆಗೆ ಏನಾದ್ರು ಕೇಳದಿದ್ರೆ ಕೇಳ್ಬೋದು. ಓಕೆ, ಫ್ಯಾಟ್ ಅಂತಂದ್ರೆ ಆಯಿಲಿ ಪದಾರ್ಥಗಳು ಏನೆಲ್ಲ ಇದಾವಲ್ಲ ಅವೆಲ್ಲವೂ ಕೂಡ ಏನು ಫ್ಯಾಟ್ಗಳು, ರೈಟಾ? ಒಂದ್ ಯಾವ್ದೋ ಡೌಟ್ ಬಂದಿದ. ಬ್ರೆಡ್ಸ್ ಅನ್ನು ಅವಾಯ್ಡ್ ಮಾಡಬೇಕು ಅಂತ ಎಲ್ಲಾ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಸರ್. ಟೋಸ್ಟ್, ಬ್ರೆಡ್ಸ್, ಬಿಸ್ಕೆಟ್ಸ್ ಇವೆಲ್ಲ ಹೇಗೆ ನಮ್ಮ ದೇಹಕ್ಕೆ ಸೂಕ್ತ? ಓಕೆ, ಈ ಕ್ವಶನ್ ಅನ್ನ ನಾವು ಆಮೇಲೆ ಡಿಸ್ಕಸ್ ಮಾಡೋಣ, ಓಕೆನಾ? ಬ್ರೆಡ್ಸ್ ಅನ್ನೋದು ಮತ್ತೆ ಡಿಬೇಟೇಬಲ್ ಆಗಿಬಿಡ್ತದ. ನಮ್ಮ ಇಂಗ್ಲಿಷ್ ಭಾಳ ಡೇಂಜರ್ ಐತಿ ಇದು, ಹೌದಾ? ಈ ನಮ್ಮ ರೊಟ್ಟಿಗೂ ಬ್ರೆಡ್ ಅಂತಾರ ಅವರು, ಚಪಾತಿಗೂ ಬ್ರೆಡ್ ಅಂತಾರ ಅವರು. ಹಂಗಾಗಿ ವಿ ವಿಲ್ ಡಿಸ್ಕಸ್ ದಟ್ ಒನ್ ಲೇಟರ್. ನೆಕ್ಸ್ಟ್, ಇದರಲ್ಲಿ ಈ 7 ಪದಾರ್ಥಗಳಲ್ಲಿ ಫಸ್ಟ್ ವಾಟರ್ ಏನಿದೆ ಅಲ್ಲ ಅದಂತೂ ಶುಭ್ರವಾಗಿದೆ. ಅದನ್ನು ಎಷ್ಟು ತಗೊಂಡ್ರು ಕೂಡ ಪ್ರಾಬ್ಲಮ್ ಇಲ್ಲ, ಅದಕ್ಕೇನು ಮೆಜರ್ಮೆಂಟ್ ಅದರದ ಅವಶ್ಯಕತೆ ಇರಂಗಿಲ್ಲ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್ ಈ 3 ಏನಿದಾವಲ್ಲ ಇವು ಬಹಳ ಇಂಪಾರ್ಟೆಂಟ್. ಇವು 3 ನಿಮ್ಮ ಬಾಡಿಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗಿರ್ತವ. ಪ್ಲಸ್ ಈ 3 ನಿಮಗೆ ಎನರ್ಜಿಯನ್ನು ಪ್ರೊವೈಡ್ ಮಾಡ್ತವೆ. ಈ 3ರಿಂದನೇ ನಿಮಗೆ ವೇಟ್ ಗೇನ್ ಆಗ್ಬೋದು, ವೇಟ್ ಲಾಸ್ ಆಗ್ಬೋದು, ಓಕೆನಾ? ನೋಡ್ರಿ, ಒಂದ್ ನೆನ್ಪಿಟ್ಕೊಡ್ರಿ, ಫೈಬರ್ಸ್ ನೀವು ಹೊಟ್ಟೆ ತುಂಬಿ ಹೊರಗೆ ಬರೋಷ್ಟು ತಿಂದ್ರು ಕೂಡ ನೀವು ವೇಟ್ ಗೇನ್ ಆಗಲ್ಲ. ಫೈಬರ್ಸ್ ಬಿಟ್ಟರು ಕೂಡ ವೇಟ್ ಲಾಸ್ ಆಗಲ್ಲ. ವೇಟ್ ಲಾಸ್, ವೇಟ್ ಗೇನ್ಗೋಸ್ಕರ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಅಂಡ್ ಫ್ಯಾಟ್ಸ್ ಇವು 3 ಕಾರಣ. ಮಿನರಲ್ಸ್ ಅಂಡ್ ವಿಟಮಿನ್ಸ್ ಅಂತೂ ಸ್ವಲ್ಪ ಪ್ರಮಾಣದಲ್ಲಿ ಇರ್ತಾವ, ಅದ್ರ ಬಗ್ಗೆ ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ಈ ಫೈಬರ್ ಒಂದ್ ಸ್ವಲ್ಪ ನೋಡ್ಬೇಕು. ಈ ಸರ್ ಮತ್ತೆ ವೇಟ್ ಲಾಸ್ ಆಗ್ಬೇಕಾದ್ರ ಕಾಯಿಪಲ್ಯ ತಿನ್ನು ಅಂತ ಹೇಳ್ತಾರಲ್ರಿ ಸರ್, ಅದ್ ಹೆಂಗ್ರಿ ಅಂತ ಕೇಳ್ತಾರೆ. ಹೌದು, ಯಾಕಂದ್ರ ನೀವು ಕಾಯಿಪಲ್ಯ ತಿಂದಿರಿ ಅಂದ್ಮೇಲೆ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ರಿ, ಅದ್ರೊಳಗೆ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಹಾಕಿದ್ರಿ ಅಂದ್ಮೇಲೆ ವೇಟ್ ಲಾಸ್ ಆಯ್ತಲ್ಲ. ಕಾಯಿಪಲ್ಯ ಜಾಸ್ತಿ ತಿಂದಿದ್ರಿಂದ ವೇಟ್ ಲಾಸ್ ಆಗಿಲ್ಲ, ಕಾಯಿಪಲ್ಯ ತಿಂದಿದ್ದ ನೆವದಲ್ಲಿ ಕಾರ್ಬೋಹೈಡ್ರೇಟ್ಸ್ ನ ತಿನ್ನಕತ್ತಿಲ್ಲ ನೀವು, ಹಂಗಾಗಿ ವೇಟ್ ಲಾಸ್ ಆಯ್ತು. ಅರ್ಥಾಯ್ತಾ? ಪ್ರೋಟೀನ್ ಜಾಸ್ತಿ ತಿಂದ್ರಿ ಅಂತಂದ್ರ ಪ್ರೋಟೀನ್ ಜಾಸ್ತಿ ತಿನ್ನುವ ನೆವದಲ್ಲಿ ಬೇರೆದನ್ನ ಕಡಿಮೆ ತಿಂತಿರ್ತೀರಲ್ಲ, ಹಂಗಾಗಿ ನಿಮ್ಗೆ ವೇಟ್ ಲಾಸ್ ಆಗ್ತದೆ. ವೇಟ್ ಗೇನ್ ಆಗ್ಬೇಕಂತ ಹೇಳಿ ನೀವು ಫೈಬರ್ಸ್ ಜಾಸ್ತಿ ತಿಂದ್ರೆ ವೇಟ್ ಗೇನ್ ಆಗಲ್ಲ, ಅರ್ಥಾಯ್ತಲ್ಲ? ಓಕೆ, ಒಂದ್ ನೆನ್ಪಿಟ್ಕೊಂಡ್ಬಿಡ್ರಿ, ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ನೀವು ರೊಟ್ಟಿ, ಚಪಾತಿ, ಅನ್ನ ಇವೆಲ್ಲವನ್ನು ತಿನ್ನೋದ್ರಿಂದ, ಮತ್ತು ಪ್ರೋಟೀನ್ಸ್ ಅಂದ್ರೆ ಯಾವುವು? ಬೇಳೆ ಕಾಳುಗಳನ್ನು ತಿನ್ನೋದ್ರಿಂದ. ಆಯಿಲ್ಸ್ ಅಂದ್ರೆ ಯಾವುವು? ಫ್ಯಾಟ್ಸ್ ಅಂದ್ರೆ ಏನು? ಎಣ್ಣೆ ಪದಾರ್ಥಗಳನ್ನು ತಿನ್ನೋದ್ರಿಂದ ನಿಮ್ಮ ವೇಟ್ ಗೇನ್ ಆಗ್ತದ. ಇವುಗಳನ್ನ ಬಿಡೋದ್ರಿಂದ ವೇಟ್ ಲಾಸ್ ಆಗ್ತದ, ಓಕೆನಾ? ನೀರಿಗೂ ಇದಕ್ಕೂ ಕನೆಕ್ಷನ್ ಇಲ್ಲ. ಫೈಬರ್ಸ್, ಮಿನರಲ್, ವಿಟಮಿನ್ಸ್ಗೂ ಕೂಡ ಇದ್ರದ್ದು ಕನೆಕ್ಷನ್ ಇಲ್ಲ, ರೈಟ್? ನೆಕ್ಸ್ಟ್ ಇನ್ನೊಂದೇನಂದ್ರೆ 80% ಹೋಲ್ ಫುಡ್ ಅಂತ ಹೇಳ್ತೀವಿ. ನಾವು ಫುಡ್ ಅನ್ನ ಹೆಂಗ್ ತಿಂತೀವಿ ನೋಡ್ರಿ, ಸ್ವಲ್ಪ ಯೋಚನೆ ಮಾಡ್ರಿ. ಫುಡ್ ಅನ್ನ ನಾವು ಗಿಡದಿಂದ ತಗೊಂಡ್ ಬರ್ತೀವಿ, ತಗೊಂಡ್ ಬಂದು ಅವನು ಸ್ಮಾಲ್ ಪ್ರೊಸೆಸ್ ಮಾಡ್ತೀವಿ. ಪ್ರೊಸೆಸಿಂಗ್ ಒಳಗಡೆ 2 ಅದಾವ. ಒಂದು ಪ್ರೊಸೆಸಿಂಗ್ ಏನಂತಂದ್ರ ತಿನ್ನಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಐಟಮ್ಸ್ ಮಾಡೋದು. 2ನೇ ಪ್ರೊಸೆಸಿಂಗ್ ಬಾಯ್ಲ್ ಅಥವಾ ಫ್ರೈ ಇಂಥವು ಮಾಡೋದು, ಓಕೆ? ಈಗ ಒಂದು ಪ್ರೊಸೆಸಿಂಗ್ ಅಂದ್ರೆ ಫಾರ್ ಎಕ್ಸಾಂಪಲ್ ಕಬ್ಬ್ ಅದ. ಈ ಕಬ್ಬನ ರಸವನ್ನ ತಗೊಂಡ್ ಬಂದ್ರೆ ಅದನ್ನು ಪ್ರೊಸೆಸಿಂಗ್ ಅಲ್ಲ, ಕಬ್ಬನ ಡೈರೆಕ್ಟ್ ತಿನ್ನಕ್ ಆಗ್ಲಿಲ್ಲ ನಮ್ಗೆ, ಅದನ್ನ ರಸವನ್ನ ತಗೊಂಡ್ ಬಂದ್ವಿ, ಅದು ಇದಾಯ್ತು. ಬಟ್ ಅದನ್ನ ಬಾಯ್ಲ್ ಮಾಡಿ ಅದನ್ನ ಏನೇನೋ ಮಾಡಿ ಅದನ್ನ ಬೆಲ್ಲ ಮಾಡ್ತೀವಿ, ಮತ್ತೆ ಅದನ್ನ ಸಕ್ಕರೆ ಮಾಡ್ತೀವಿ. ನೋಡು, ಪ್ರೊಸೆಸಿಂಗ್ ಭಾಳ ಆಯ್ತು ಇದು, ಓಕೆ? ಮತ್ತೆ ಸಕ್ಕರೆ, ಬೆಲ್ಲ ಇವೆರಡು ವೆಜಿಟೇರಿಯನ್ನೇ, ತಿನ್ಬಾರ್ದಂತೇನಲ್ಲ, ಅವು ಚಲೋನೆ, ಬಟ್ ಪ್ರೊಸೆಸಿಂಗ್ ಭಾಳ ಆಯ್ತಲ್ಲ. ಓಕೆ, ಅದಕ್ಕೆ ಇಲ್ಲಿ ಹೇಳ್ತಿದ್ರು ಅವರು 80% ನೀವು ಅದನ್ನ ಆಹಾರದಲ್ಲಿ 80% ಆಹಾರ ಏನಿರ್ಬೇಕಂದ್ರ ಪ್ರೊಸೆಸಿಂಗ್ ಕಡಿಮೆ ಇರ್ಬೇಕು. ಯಾವಾಗ ನೆನ್ಪಿಟ್ಕೊಂಡ್ಬಿಟ್ರಿ, ಪ್ರೊಸೆಸಿಂಗ್ ಬಹಳ ಕಡಿಮೆ ಆದಷ್ಟು ಚಲೋ, ರೈಟಾ? ಅಕ್ಕಿ ಅನ್ನ ಮಾಡಿದಾಗ ಏನಾಗ್ತದ, ಜಾಸ್ತಿ ಬೇಯ್ತದ, ಫುಲ್ ಕುದ್ದು ಮೆತ್ತಗಾಗ್ತದ. ಅಕ್ಕಿ ಹಿಟ್ಟನ್ನ ಮಾಡ್ಕೊಂಡ್ ಬಂದು ರೊಟ್ಟಿ ಮಾಡಿದಾಗ ಅದು ಸ್ವಲ್ಪ ಪ್ರೊಸೆಸಿಂಗ್ ಆಗ್ತದ. ಅದ್ರ ಸಲುವಾಗಿ
ಅಕ್ಕಿ ರೊಟ್ಟಿ ಬೆಟರ್ ದ್ಯಾನ್ ಅನ್ನ. ನೋಡಿ ಎಷ್ಟು ಚೆನ್ನಾಗಿದೆ, ಅರ್ಧತಾ? ಓಕೆ, ಅದೇ ಅಕ್ಕಿಯನ್ನ ರಾತ್ರಿ ಇಟ್ಟು ಬೆಳಗ್ಗೆ ಇಟ್ಟು ಏನೇನೋ ಮಾಡಿ ಇಡ್ಲಿ ದೋಸೆ ಮಾಡಿ ಅದನ್ನ ತಿಂದ್ರಿ ಅಂತಂದ್ರ ಆ ಅಕ್ಕಿ ಅಂಶ ಬಿಟ್ಬಿಡೋದು. ಇಲ್ಲಿ ನಾವು ಇಡ್ಲಿ ದೋಸೆಗೆ ಯಾಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ ಅಂದ್ರೆ ಅದ್ರ ಉದ್ದಿನ ಬೇಳೆ ಅದ ಅಂತೇಳಿ ಜಾಸ್ತಿ ಪ್ರಿಫರೆನ್ಸ್ ಕೊಡಕತ್ತೀವಿ, ಅಕ್ಕಿ ಅದ ಅಂತ ಪ್ರಿಫರೆನ್ಸ್ ಕೊಡಕತ್ತಿಲ್ಲ. ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಅಕ್ಕಿ ತನ್ನ ಕ್ವಾಲಿಟಿನ ಕಳ್ಕೊಂಡ್ಬಿಟ್ಟದ, ಜಾಸ್ತಿ ಪ್ರೊಸೆಸಿಂಗ್ ಆಗ್ಬಿಟ್ಟದ. ಗೋಧಿ ಹಿಟ್ಟು ಮಾಡ್ಕೊಂಬಂದು ಚಪಾತಿ ಮಾಡಿದ್ರೆ ಸ್ವಲ್ಪ ಪ್ರೊಸೆಸಿಂಗ್ ಆಯ್ತು, ಗೋಧಿಯನ್ನ ನುಚ್ಚು ಮಾಡಿ ಅದರಿಂದ ಉಪ್ಪಿಟ್ಟು ಮಾಡಿದ್ರಿ ಅಂದ್ರೆ ಸ್ವಲ್ಪ ಪ್ರೊಸೆಸಿಂಗ್ ಆಯ್ತು. ಅದೇ ಗೋಧಿಯನ್ನ ಬಹಳಷ್ಟು ಪ್ರೊಸೆಸಿಂಗ್ ಮಾಡಿ ಮೈದಾ ತೆಗೆದು ಆ ಮೈದಾದನ್ನ ಮತ್ತೆ ಬ್ರೆಡ್ ಮಾಡಿ ಆ ಬ್ರೆಡ್ ಅನ್ನ ಮತ್ತೆ ಇನ್ನೊಂದ್ ಏನೋ ಟೋಸ್ಟ್ ಮಾಡಿ ಆ ಟೋಸ್ಟ್ ಒಳಗಡೆ ಮತ್ತೆ ಒಂದ್ ಸ್ವಲ್ಪ ಏನೇನೋ ಹಾಕಿ ಪಿಜ್ಜಾ ಗಿಜ್ಜಾ ಮಾಡಿದ್ರಿ ಅಂದ್ರ ಎಷ್ಟು ಪ್ರೊಸೆಸಿಂಗ್ ಆಯ್ತು ನೋಡ್ರಿ, ವಿಚಿತ್ರ ಪ್ರೊಸೆಸಿಂಗ್ ಆಯ್ತಲ್ಲ. ಹಂಗಾಗಿ ಅದು ಸರಿಯಲ್ಲ. ಈಗ ನಿಮ್ ಕ್ವಶನ್ಗೆ ಆನ್ಸರ್ ಸಿಗ್ತದ. ಟೋಸ್ಟ್, ಬ್ರೆಡ್, ಬಿಸ್ಕೆಟ್ ಇವೆಲ್ಲ ಫಸ್ಟ್ ಯೋಚನೆ ಮಾಡ್ರಿ ಎಷ್ಟು ಮಟ್ಟಿಗೆ ಪ್ರೊಸೆಸ್ ಆಗ್ಯದ. ಕಡಿಮೆ ಪ್ರೊಸೆಸ್ ಆಗಿತ್ತಂದ್ರ ಬಹಳ ಒಳ್ಳೇದು. ಅರ್ಧಾಯ್ತಾ? ಹೆಸರು ಕಾಳು, ಆ ಹೆಸರು ಕಾಳುಗಳನ್ನ ಮೊಳಕೆ ಒಳದು ತಿಂದ್ರಿ ಅಂದ್ರೆ ಸ್ವಲ್ಪ ಪ್ರೊಸೆಸಿಂಗ್ ಆಯ್ತು. ಆ ಹೆಸರು ಕಾಳನ್ನ ನೀವು ಅಕಸ್ಮಾತ್ ಆಗಿ ದಾಲ್ ಮಾಡ್ಕೊಂಡು ತಿಂದ್ರ ಓಕೆ, ನೋ ಪ್ರಾಬ್ಲಮ್. ಆ ಹೆಸರು ಕಾಳಿಂದ ಮತ್ತೆ ಏನೇನೇನೇನೋ ಪ್ರೊಸೆಸಿಂಗ್ ಮಾಡಿ ತಿಂದ್ರಿ ಅಂದ್ರೆ ಮತ್ತೆ ಅದ್ರದ್ದು ಕ್ವಾಲಿಟಿ ಕಡಿಮೆ ಆಗಿರ್ತದೆ. ಅಂಡರ್ಸ್ಟುಡ್? ದಟ್ಸ್ ವೈ ದಿಸ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ಯಾವುದೇ ಫುಡ್ ಅನ್ನು ತಿನ್ಬೇಕಾದ್ರೂ ಕೂಡ ಪ್ರೊಸೆಸಿಂಗ್ ಆಗುತ್ತೆ. ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ ಜಗಳ ಆಗ್ತದೆ ಈಗ, ಮನುಷ್ಯ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂತೇಳಿ. ಹೌದಾ? ಎಲ್ಲರೂ ಏನಿದೆ ಮನುಷ್ಯ ಎರಡು ರೀ. ನೀವು ಒಂದೇ ಕ್ವಶನ್ ಕೇಳ್ತೀನಿ, ನಾನು ಹೆಸರು ಕಾಳನ್ನ ಪ್ರೊಸೆಸ್ ಮಾಡ್ಲಾರ್ದನ್ನು ತಿನ್ಬೋದು, ಪ್ರೊಸೆಸ್ ಮಾಡಿನೂ ತಿನ್ಬೋದು ಅಲ್ವಾ? ಜೋಳವನ್ನ ಬಾಯಿಯೊಳಗೆ ಹಾಕೊಂಡಿರ್ಬೇಕಾದ್ರೆ ಜೋಳ ಒಂದ್ ಸ್ವಲ್ಪ ನೆನೆಸ್ರಿ, ನೀರಾಗಿ ನೆನೆಸ್ರಿ, ಮೆತ್ತಗಾಗ್ತಾವ, ಅದ್ರ ಮ್ಯಾಲ ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿನ್ಬೋದು. ಎಲ್ಲಾ ಕಾಯಿಪಲ್ಯಗಳನ್ನ ಪ್ರೊಸೆಸಿಂಗ್ ಮಾಡ್ಲಾರ್ದನು ತಿನ್ಬೋದು. ಅರ್ಧ ಆಲೂಗಡ್ಡೆನ್ ಬೇಕಾದ್ರೆ ಬಾಯಲ್ಲಿ ಇಟ್ಕೊಂಡು ಆರಾಮಾಗಿ ಸ್ವಲ್ಪ ತಿನ್ಬೋದು, ಸ್ವಲ್ಪ ಟೇಸ್ಟ್ ಇರಂಗಿಲ್ಲ, ತಿನ್ಬೋದು. ಬೆಂಡಿಕಾಯಿ ಹಂಗೆ ತಿಂತೀವಿ, ಸೌತಿಕಾಯಿ ಹಂಗೆ ತಿಂತೀವಿ, ಗಜ್ಜರಿ ಹಂಗೆ ತಿಂತೀವಿ, ರೈಟಾ? ಓಕೆ, ಎಣ್ಣೆ, ಶೇಂಗಾ ಎಣ್ಣೆನು ಒಂದ್ ಸ್ಪೂನ್ ತಗೊಂಡ್ಬೇಕಾದ್ರೆ ಬಾಯಿಗೆ ಹಾಕೊಂಡು ತಿನ್ಬೋದು, ಪ್ರೊಸೆಸಿಂಗ್ ಮಾಡ್ಲಾರ್ದ. ಅಂದ್ರೆ ವೆಜಿಟೇಬಲ್ಸ್ ಏನೆಲ್ಲ ಅದ, ವೆಜಿಟೇರಿಯನ್ ಫುಡ್ಸ್ ಏನೆಲ್ಲ ಅದಾವ ನೋಡು, ಅವುಗಳನ್ನ ಪ್ರೊಸೆಸ್ ಮಾಡ್ಲಾರ್ದನು ಕೂಡ ತಿನ್ಬೋದು. ಬಟ್ ನಾನು ನಿಮಗೆ ಒಂದೇ ಕ್ವಶನ್ ಕೇಳ್ತೀನಿ, ನಾನ್ ವೆಜಿಟೇರಿಯನ್ ಅಂತೇಳಿ ಹಠ ಹಿಡಿದಿರ್ತಕ್ಕಂಥವ್ರಿಗೆ ಮನುಷ್ಯ ನಾನ್ ವೆಜಿಟೇರಿಯನ್, ಹಂಗಾದ್ರ ಮೀಟ್ ಅನ್ನ ನೀವು ಪ್ರೊಸೆಸ್ ಮಾಡ್ಲಾರ್ದ ತಿನ್ಬೋದಾ? ಅಯ್ಯಯ್ಯೋ, 1 ಕಿಲೋಮೀಟರ್ ದೂರ ಓಡಿ ಹೋಗ್ತೀವಿ ನಾವು. ಬಟ್ ಮಾಂಸಾಹಾರಿ ಪ್ರಾಣಿಗಳು ಅವುಗಳನ್ನ ಪ್ರೊಸೆಸ್ ಮಾಡ್ಲಾರ್ದ ತಿಂತಾವ, ಡೈರೆಕ್ಟ್ ಹಿಂಗೆ ಭೇಟಿ ಆಡ್ತಾವ, ಹಿಂಗೆ ಡೈರೆಕ್ಟ್ ಆಗಿ ತಿಂದ್ಬಿಡ್ತಾವ. ಬಟ್ ಮನುಷ್ಯ ಅವನ್ನ ಪ್ರೊಸೆಸ್ ಮಾಡ್ಕೊಳ್ತಾನ, ಅಂದ್ರೆ ಮನುಷ್ಯ ಇಸ್ ನಾಟ್ ಬಾರ್ನ್ ಫಾರ್ ನಾನ್ ವೆಜಿಟೇರಿಯನ್. ಓಕೆ, ಇಟ್ ಇಸ್ ಅ ಬಿಗ್ ಟಾಪಿಕ್. ಜಸ್ಟ್ ಯು ಥಿಂಕ್ ದಟ್ ಇಫ್ ನಿಮಗೆ ಏನಾದ್ರೂ ಅಕಸ್ಮಾತ್ ಆಗಿ ಅದು ಒಗ್ತಿತ್ತು ಅಂದ್ರ, ಯಾವುದು ನಾನ್ ಪ್ರೊಸೆಸಿಂಗ್ ಮೀಟ್ ಹೋಗುತ್ತಿತ್ತು ಅಂದ್ರ, ಯು ಅಕ್ಸೆಪ್ಟ್ ಯುವರ್ ಸೆಲ್ಫ್ ಆಸ್ ಅ ನಾನ್ ವೆಜಿಟೇರಿಯನ್ ಹ್ಯೂಮನ್ ಬೀಯಿಂಗ್. ನಿಮ್ಗೆ ಹೋಗ್ಲಿಲ್ಲ ಅಂತಂದ್ರ ನಾನ್ ವೆಜಿಟೇರಿಯನ್ ಹ್ಯೂಮನ್ ಬೀಯಿಂಗ್ಸ್. ಜಸ್ಟ್ ಇಷ್ಟೇ ಫಾರ್ಮುಲಾ, ಇಷ್ಟೇ ಅಲ್ಲ. ಆಯ್ತಾ? ಓಕೆ, ನೆಕ್ಸ್ಟ್ ವಿಲ್ ಗೋ ಅಹೆಡ್. ಕ್ಯಾಲ್ಕುಲೇಟರ್ ಅಂತ ಹೇಳಿದ್ನೆಲ್ಲ ಸ್ವಲ್ಪ ಯೂಸ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಹೇಳ್ತಾ ಹೋಗ್ತೀನಿ, ಆಮೇಲೆ ನೀವು ಇದನ್ನ ರೆಕಾರ್ಡ್ ಮಾಡಿದ ವಿಡಿಯೋನ ನೋಡ್ಕೊಂಡು ನೀವು ಮಾಡ್ಕೊಳ್ಬಹುದು. ಮನುಷ್ಯನ್ ಬಾಡಿಯಲ್ಲಿ ನಮಗೆ ಈ ರೀತಿ ಕಾಂಬಿನೇಷನ್ಸ್ ಅದಾವ. ಫಸ್ಟ್ ಮಸಲ್ಸ್, ಟಿಶ್ಯೂಸ್ ಏನಿದಾವಲ್ಲ ಅವು ಜಾಸ್ತಿ ಇದಾವ. ಎಷ್ಟು? 45% ಇನ್ ಮೇಲ್ ಅಂಡ್ 36% ಇನ್ ಫಿಮೇಲ್. ಸೆಕೆಂಡ್ ಎಸೆನ್ಷಿಯಲ್ ಫ್ಯಾಟ್, ಅದಾದ್ಮೇಲೆ ನಾನ್ ಎಸೆನ್ಷಿಯಲ್ ಫ್ಯಾಟ್, ಬೋನ್ಸ್ ಮತ್ತು ಅದರ್ ಆರ್ಗನ್ಸ್ ಎಕ್ಸೆಟ್ರಾ ಅವೆಲ್ಲ ಸೇರಿ ಇದು ನಮ್ದು ಬಾಡಿ ಈ ರೀತಿ ತಯಾರಾಗ್ಯದ. ಅರ್ಧೈತಲ್ಲ? ಈ ರೀತಿ ನಮ್ಮ ಬಾಡಿ ತಯಾರಾಗ್ಯದ. ಬಟ್ ಇದರಲ್ಲಿ ನಮ್ಮ ಬಾಡಿ ಎಷ್ಟು ಫ್ಯಾಟ್ ಅದ, ಎಷ್ಟು ಏನು ಮಸಲ್ಸ್ ಅದ, ಎಷ್ಟು ಟಿಶ್ಯೂಸ್ ಅದಾವ, ಅಷ್ಟು ಡೀಪ್ ಆಗಿ ಹೋಗೋ ಅವಶ್ಯಕತೆ ಏನಿಲ್ಲ. ಅವಕ್ಕೂ ಇನ್ಸ್ಟ್ರೂಮೆಂಟ್ಸ್ ಕಂಡುಹಿಡಿದಾರ ಸೈಂಟಿಸ್ಟ್ಗಳು, ಬಟ್ ಅಷ್ಟು ಡೀಪ್ ಆಗಿ ಹೋಗೋ ಅವಶ್ಯಕತೆ ಇಲ್ಲ. ಬಟ್ ನೆನ್ಪಿಟ್ಕೊಡ್ರಿ, ಮಸಲ್ಸ್, ಟಿಶ್ಯೂಸ್ ಜಾಸ್ತಿ ಅದ, ಮತ್ತೆ ಫ್ಯಾಟ್ಸ್ 2 ರೀತಿ ಅದಾವ, 12+3 ಅಥವಾ 12+15 ಜಾಸ್ತಿ ಕಡಿಮೆ ಅದ. ಆಮೇಲೆ ಬೋನ್ಸ್ ಅಂಡ್ ಅದರ್ ಆರ್ಗನ್ಸ್ ಕೂಡ ಕಡಿಮೆ ಅದಾವ. ಓಕೆ, ಇಲ್ಲಿ ಲೇಡೀಸ್ ಬಾಡಿ ಮತ್ತು ಜೆಂಟ್ಸ್ ಬಾಡಿನ ಚೆಕ್ ಮಾಡಿದ್ರೆ, ಲೇಡೀಸ್ ಬಾಡಿಯಲ್ಲಿ 12 ಮತ್ತು 15%, ಟೋಟಲ್ 27% ಫ್ಯಾಟ್ ಅದ. ಮತ್ತೆ ಮೇಲ್ ಬಾಡಿಯಲ್ಲಿ 12+3 15% ಫ್ಯಾಟ್ ಅದ. ಬಿಕಾಸ್ ಲೇಡೀಸಿಗೆ ದೇವರು ಒಂದು ಹೊಸ ಏನದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ, ಮಕ್ಕಳನ್ನ ಹೆರೋದಕ್ಕೋಸ್ಕರ. ಅವರಿಗೆ ಮಕ್ಕಳಿಗೆ ಅಂದ್ರೆ ಇನ್ನೊಂದು ಬಾಡಿಯನ್ನು ಬಿಲ್ಡ್ ಮಾಡ್ಲಿಕ್ಕೆ ಏನೆಲ್ಲ ಬೇಕಲ್ಲ ಅವನ್ನೆಲ್ಲ ಬಾಡಿಯಲ್ಲಿ ಸ್ಟೋರ್ ಮಾಡ್ಲಾಗ್ತದ. ಮತ್ತು ಅವರಿಗೆ ಮಂತ್ಲಿ
ಇಂಜೆಕ್ಷನ್ ಮಂತ್ಲಿ ಇದು ಏನದು MC ಇರೋದ್ರಿಂದ ಅವರಿಗೆ ಜಾಸ್ತಿ ಫ್ಯಾಟ್ ಹೊರಗಡೆ ಲಾಸ್ ಆಗೋದ್ರಿಂದ ಜಾಸ್ತಿ ಫ್ಯಾಟ್ ಅನ್ನು ಅವರು ಸ್ಟೋರ್ ಮಾಡ್ಕೊಳ್ತಾರ. ದಟ್ ಇಸ್ ದೇರ್ ಬಾಡಿ ಡಿಸೈನ್. ಅರ್ಧಾಯ್ತಾ? ಆದ್ರಿಂದ ಅವರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಅದು. ನೀವು ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾನು ಜಿಮ್ಗೆ ಹೋಗಿ 6 ಪ್ಯಾಕ್ ತಗೋಬೇಕು, ಬಾಡಿ ಬಿಲ್ಡ್ ಮಾಡ್ಬೇಕು, ಫ್ಯಾಟ್ ರೆಡ್ಯೂಸ್ ಮಾಡ್ಬೇಕು, ಫ್ಯಾಟ್ ಕಡಿಮೆ ಮಾಡ್ಬೇಕು ಅಂತ. ನೀವೇನಾದ್ರೂ ಈ ರೀತಿ ಫ್ಯಾಟ್ ಕಡಿಮೆ ಮಾಡ್ಕೊಂತ ಹೋದ್ರಿ ಅಂತಂದ್ರೆ ನಿಮ್ಮ ಮಂತ್ಲಿ ಪೀರಿಯಡ್ಸ್ ಅಲ್ಲಿ ಅಂತಲ್ಲೆಲ್ಲ ಪ್ರಾಬ್ಲಮ್ಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಬಿಕಾಸ್ ಆ ಬ್ಲಡ್ ಅಲ್ಲಿ ಎಷ್ಟೋ ಫ್ಯಾಟ್ ಹೊರಗಡೆ ಹೋಗ್ತಿರ್ತದೆ, ಅಷ್ಟು ನೀವು ಫ್ಯಾಟ್ ಇಂಟೇಕ್ ತಗೊಳ್ಬೇಕಾಗ್ತದೆ. ದಟ್ಸ್ ಸ್ವಲ್ಪ ವೈಸ್ಲಿ ಡಿಸೈಡ್ ಮಾಡ್ಬೇಕು. ಯಾವುದೇ ಆಗ್ಲಿ ಸ್ವಲ್ಪ ಬ್ಲೈಂಡ್ ಆಗಿ ಡಿಸೈಡ್ ಮಾಡೋದಲ್ಲ. ಓಕೆ ರೈಟ್. ಹಂಗಾಗಿ ನಿಮ್ಮಲ್ಲಿ ಸ್ವಲ್ಪ ಜಾಸ್ತಿ ಫ್ಯಾಟ್ ಅದ, ನಮ್ಮಲ್ಲಿ ಮೇಲ್ಸ್ ಅಲ್ಲಿ ಕಡಿಮೆ ಫ್ಯಾಟ್ ಅದ. ಬಟ್ ಅದರಲ್ಲಿನೂ ಕೂಡ ಎಸೆನ್ಷಿಯಲ್ ಮತ್ತು ನಾನ್ ಎಸೆನ್ಷಿಯಲ್ ಅಂತ. ಎಸೆನ್ಷಿಯಲ್ ಫ್ಯಾಟ್ ಇರಲೇಬೇಕು. ಓಕೆ, ಬಿಕಾಸ್ ಫ್ಯಾಟ್ ಅಂತಂದ್ರೆ ನಿಮ್ಮ ಲುಬ್ರಿಕೇಶನ್ಸ್ ಇದ್ದಂಗೆ. ಓಕೆ, ಗ್ಲೋರಿ ಇರ್ಬೇಕದು, ಸ್ವಲ್ಪ ಬಾಡಿಯಲ್ಲಿ ಸ್ವಲ್ಪ ಶೈನಿಂಗ್ ಇರ್ಬೇಕು. ಅರ್ಧತಾ ಆಮೇಲೆ ಎಲ್ಲಾ ಬೋನ್ಸ್ ಅಲ್ಲಿನೂ ಕೂಡ ಸ್ವಲ್ಪ ಲುಬ್ರಿಕೇಶನ್ಸ್ ಇರ್ಬೇಕು. ಅವೆಲ್ಲ ಇದ್ದಾಗ ಮಾತ್ರ ಏನಾಗ್ತದ ಫ್ಯಾಟ್ ಯೂಸ್ಫುಲ್ ಫ್ಯಾಟ್. ಓಕೆನಾ? ರೈಟ್. ಎರಡನೇದು ವೆರಿ ಇಂಪಾರ್ಟೆಂಟ್ ಏನಂದ್ರೆ ಇನ್ಪುಟ್ ಅಂಡ್ ಔಟ್ಪುಟ್. ಇನ್ ಅಂಡ್ ಔಟ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೀವು ಎಷ್ಟನ್ನ ಒಳಗಡೆ ಬಾಡಿ ಒಳಗೆ ಹಾಕ್ತಿದ್ರಿ, ಎಷ್ಟು ಬಾಡಿಯಿಂದ ಹೊರಗಡೆ ಅದನ್ನ ನೀವು ಯೂಸ್ ಮಾಡ್ಕೊಳ್ತಿದ್ರಿ, ಎದಕ್ ಹಾಕ್ತಿದೀವಿ ಬಹಳ ಇಂಪಾರ್ಟೆಂಟ್. ನಾವ್ ಎದಕ್ ಊಟ ಮಾಡ್ತಿದೀವ್ರಿ? ಆಸೆ ತೀರ್ಸ್ಕೊಳ್ಳೋದಕ್ಕೋಸ್ಕರ ಊಟ ಮಾಡ್ತಾ ಇಲ್ಲ ನಾವು, ಶರೀರ ನಿರ್ವಹಣೆಗೋಸ್ಕರ ಊಟ ಮಾಡ್ತಿದೀವಿ. ಅರ್ಧಾಯ್ತಾ? ಶರೀರ ನಿರ್ವಹಣೆಗೋಸ್ಕರ ಊಟ ಮಾಡ್ತಾ ಇದ್ದೀವಿ. ಶರೀರ ನಿರ್ವಹಣೆಗೋಸ್ಕರ ನೀವು ಏನ್ ಉಣ್ಬೇಕಂದ್ರೆ ಆ 7 ಐಟಮ್ಸ್ ಗಳನ್ನ ನಿಮ್ಮ ಬಾಡಿಗೆ ಹಾಕ್ಬೇಕು. ಯಾವ ಪದಾರ್ಥ ಯಾವ ರೂಪದಲ್ಲಿ ಬಾಡಿ ಒಳಗೆ ಹಾಕ್ತಿರಿ, ಡೋಂಟ್ ವರಿ. ಬೇಕಾದ್ರೆ ಒಂದಿನ ಇಡ್ಲಿ ತಿನ್ರಿ, ಒಂದಿನ ದೋಸೆ ತಿನ್ರಿ, ಒಂದಿನ ಏನದು ಚಪಾತಿ ಮಾಡ್ರಿ, ಒಂದಿನ ರೊಟ್ಟಿ ಮಾಡ್ರಿ, ಒಂದಿನ ಅದನ್ನ ಎಲ್ಲವನ್ನೂ ತಿನ್ರಿ. ಬೇಕಾದ್ರೆ ಒಂದೇ ದಿನಾಲೂ ಅದನ್ನೇ ತಿನ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ದ ಥಿಂಗ್ ಇಸ್ ದಟ್ ಒಂದನ್ನೇ ರುಚಿಗೋಸ್ಕರ, ನಾಲಿಗೆ ರುಚಿಗೋಸ್ಕರ ಅದನ್ನೇ ಜಾಸ್ತಿ ತಿನ್ನೋದು, ಒಂದನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡೋದು, ದಿಸ್ ಇಸ್ ನಾಟ್ ಅ ಬ್ಯಾಡ್ ಥಿಂಗ್. ಓಕೆ, ಇದೇನಾಗ್ತದ, ವಿ ಹ್ಯಾವ್ ಟು ಅವಾಯ್ಡ್ ಇಟ್. ದಟ್ಸ್ ವೈ ಇನ್ಪುಟ್ ಮತ್ತು ಔಟ್ಪುಟ್ ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಈಗ ಸ್ವಲ್ಪ ಕ್ಯಾಲ್ಕುಲೇಷನ್ ಕಡೆಗೆ ಹೋಗೋಣ. ಕ್ಯಾಲ್ಕುಲೇಟ್ ಇಟ್ಕೊಂಡಿದ್ರಿ? ಲೈಕ್ ಮಾಡ್ರಿ ನೋಡೋಣ ಯಾರ್ಯಾರು ಕ್ಯಾಲ್ಕುಲೇಟರ್ ಇದಾವ, ಅಥವಾ ಜಸ್ಟ್ ಥಿಯರಿ ಹೇಳ್ಕೊಂತ ಹೋಗ್ಲು, ಅಥವಾ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ತಯಾರಿದ್ದೀರಾ? ಹೆಂಗ? ವಾಟ್ ಇಸ್ ಯುವರ್ ಒಪಿನಿಯನ್? ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡೋಣ, ಅಥವಾ ವಿಲ್ ಲುಕ್ ಇಟ್ ಆಸ್ ಅ ಥಿಯರಿ ಕ್ಲಾಸ್ ಅಂತ ನೋಡ್ಕೊಂತ ಹೋಗೋಣ? ಏನಂತೀರಾ? ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಇವಕ್ಕೆ ಸ್ವಲ್ಪ ಪ್ರೀ ರಿಕ್ವೈರ್ಮೆಂಟ್ಸ್ ಬೇಕಾಗಿರ್ತಾವ. ಅವನ್ನ ಸ್ವಲ್ಪ ನಿಮ್ಗೆ ನೆನಪಿಲ್ಲ ಅಂದ್ರೆ ಸ್ವಲ್ಪ ಅಪ್ರಾಕ್ಸಿಮೇಟ್ ಬರ್ಕೊಳ್ರಿ. ಟೋಟಲ್ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ರಿ. ಓಕೆ, ಆಲ್ ಮೇಲ್ ಕ್ಯಾಂಡಿಡೇಟ್ಸ್ ರೈಟ್ ದಿಸ್ ಫಾರ್ಮುಲಾ. 10 into weight plus 6.25 into height in centimeter minus 5 into age plus 5. All females you write this formula. ಇದರಲ್ಲಿ ನಿಮಗೆ -161 ಅದ, ನಮಗ +5 ಅದ. ಉಳಿದಿದ್ದೆಲ್ಲ ಸೇಮ್ ಫಾರ್ಮುಲಾ ಬರ್ಕೊಂಡ್ರಿ? ಓಕೆ, ಅದೇ ಫಾರ್ಮುಲಾ ಇಲ್ಲೇ ಇದೆ. ನಾನು ನಿಮ್ಮ ಎದುರಿಗೆ ನಂದು ಮಾಡ್ತಾ ಇರ್ತೀನಿ, ಅದೇ ಟೈಪ್ ನೀವು ಮಾಡ್ತಾ ಇರ್ರಿ. ಓಕೆ, ನನ್ನ BMR, ದಿಸ್ ಇಸ್ ಅ ರಾಜು. ನಂದು BMR ಅಂದ್ರೆ ಏನಂತ ಫಸ್ಟ್ ಹೇಳ್ತೀನಿ ನೋಡ್ರಿ. ಬೆಸಲ್ ಮೆಟಬಾಲಿಕ್ ರೇಟ್ ಅಂತಾರೆ. ಬೆಸಲ್ ಮೆಟಬಾಲಿಕ್ ರೇಟ್ ಅಂತಂದ್ರ ನಿಮ್ಮ ಶರೀರ ನಿರ್ವಹಣೆಗೋಸ್ಕರ ಇಷ್ಟು ಎನರ್ಜಿ ಬೇಕೇ ಬೇಕು ಅಂತ. ಅರ್ಥಾತ್ ನಿಮ್ ಶರೀರ ನಿರ್ವಹಣೆ ಅಂದ್ರೆ ಏನ್ ಹೇಳ್ರಿ? ಬೆಳಗ್ಗೆ ಏಳ್ಬೇಕು, ಹಲ್ ತಿಕ್ಬೇಕು, ಜಳಕ ಮಾಡ್ಬೇಕು, ಅಡ್ಡಾಡ್ಬೇಕು, ತಿರ್ಗಾಡ್ಬೇಕು, ಊಟ ಮಾಡ್ಬೇಕು, ಮಾತಾಡ್ಬೇಕು, ನೋಡ್ಬೇಕು, ಕೇಳ್ಬೇಕು, ಅನಾಲಿಸಿಸ್ ಮಾಡ್ಬೇಕು. ಅರ್ಥಾತ್ ಕೆಲವರಿಗೆ ಹೆಲ್ಪ್ ಮಾಡ್ಬೇಕು, ಡ್ಯೂಟಿ ಮಾಡ್ಬೇಕು, ಪಾಠ ಮಾಡ್ಬೇಕು. ಇವೆಲ್ಲವನ್ನು ಮಾಡ್ಲಿಕ್ಕೆ ನಿಮಗೆ ಎನರ್ಜಿ ಬೇಕು. ಆ ಎನರ್ಜಿ ಎಷ್ಟು ಬೇಕು ಅಂತಂದ್ರೆ ಒಂದು ದಿನದಲ್ಲಿ 24 ತಾಸಲ್ಲಿ ನಮ್ಗ ಇಷ್ಟು ಬೇಕು. ಏನ್ ಬೇಕದು? BMR, ದಟ್ ಇಸ್ ದ ಫಾರ್ಮುಲಾ. ನನಗೆ ಎಷ್ಟು ಬೇಕಂತ ಹೇಳ್ತೀನಿ ನೋಡ್ರಿ. ನನ್ನ kg ಎಷ್ಟದ ಅಂತಂದ್ರ ಈ 10 into ನಾನು 65 kg ಇದ್ದೀನಿ, ಪ್ಲಸ್ 6.25 into ನಾನು 162 ಸೆಂಟಿಮೀಟರ್ ಇದ್ದೀನಿ, ಪ್ಲಸ್ ಮೈನಸ್ ಇದು
5 ಇಂಟು ನನ್ನ ಏಜು 36 ಅದ ಪ್ಲಸ್ 5. ಇದು ನನ್ನ ಕ್ಯಾಲ್ಕುಲೇಷನ್. ನಿಮ್ದು ಮಾಡ್ಕೊಳ್ರಿ, ಬೇಕಾದ್ರೆ ಕಮೆಂಟ್ ಒಳಗೆ ಹಾಕ್ರಿ, ನಿಮ್ದು ಎಷ್ಟೈತೆ ಅಂತ ಕಮೆಂಟ್ ಒಳಗೆ ಹಾಕ್ರಿ. ನನ್ನ ಆನ್ಸರ್ ಬಂತು 1487.5 ಕ್ಯಾಲೋರಿ. ಇಷ್ಟು ಕ್ಯಾಲೋರಿ ನನಗೆ ಬೇಕು. ಒಂದು ದಿನದಲ್ಲಿ 24 ತಾಸು ನಾ ಕೆಲಸ ಮಾಡ್ಬೇಕಂದ್ರೆ ಇಷ್ಟು ಕ್ಯಾಲೋರಿ ನನಗೆ ಬೇಕು. ನಾ ಇಲ್ಲಿ ರಫ್ ಆಗಿ ಹೇಳ್ತಾ ಇದೀನ, ಫುಲ್ ಡೀಪ್ ಆಗಿ ಹೇಳಂಗಿಲ್ಲ, ಬಿಕಾಸ್ 1 ಅವರ್ ಅಲ್ಲಿ ಎಲ್ಲ ಕವರ್ ಆಗಲ್ಲ. ರಫ್ ಆಗಿ ಹೇಳ್ತೀನಿ, ಆಮೇಲೆ ನೀವು ಇದೇ ನಾಲೆಜ್ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಮತ್ತೆ ಮಾಡ್ಕೊಳ್ಳಂತ್ರಿ. ಬಹಳ ಇನ್ನೂ ಸ್ವಲ್ಪ ಬೇಕಿತ್ತಂದ್ರೆ ನನಗೆ ಫೋನ್ ಮಾಡ್ರಿ, ಕಾಲ್ ಮಾಡ್ರಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಇವ್ಯಾಲ್ಯೂಟ್ ಮಾಡ್ಕೊಳ್ಳೋಣ. ಓಕೆನಾ? ಯಾರ್ಯಾರ್ದು ಆಗಿದೆ ಒಂದ್ ಸ್ವಲ್ಪ ಒಬ್ಬರು ಇಬ್ಬರು ಅಥವಾ ಕಮೆಂಟ್ ಒಳಗೆ ಹಾಕ್ರಿ. ಒಬ್ರು ಇಬ್ರು ಕಮೆಂಟ್ ಒಳಗೆ ಹಾಕ್ರಿ, ನೋಡೋಣ ನಿಮ್ದು ಎಷ್ಟೆಷ್ಟದ ಅಂತೇಳಿ. ಮ್ಯೂಟ್ ಆನ್ ಮಾಡ್ತೀನಿ, ಎಲ್ಲಾರು ಮ್ಯೂಟ್ ಮಾಡ್ಲಾಗಿತ್ತಲ್ಲ, ಆನ್ ಮಾಡ್ತೀನಿ. ಯಾರ ಕ್ವಶನ್ ಕೇಳೋರಿದ್ರು ಕೇಳ್ಬೋದು. ಓಕೆ, ಇಸ್ ಇಟ್ ಓಕೆ? ಮುಂದೋಗೋಣ. ಎಸ್. ಓಕೆ, ಇದರಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ ಇದಾವೆ ನೋಡ್ರಿ. ನಿಮ್ಮ ಹೈಟ್ ಮೇಲೆ ಮ್ಯಾಟರ್ ಆಗ್ತದ, ನಿಮ್ಮ ಏಜ್ ಮ್ಯಾಟರ್ ಆಗ್ತದ, ನಿಮ್ಮ ವೇಟ್ ಮ್ಯಾಟರ್ ಆಗ್ತದ. ನೋಡಿ, ಯಾರೋ ಒಬ್ಬ ಹೇಳಿದಂತೆ ನಿಮಗೆ ಏನ್ರಿ 65 kg ಇದ್ರಲ್ರಿ ಅಂತಂದ್ರೆ 65 kg ಇದೀನಪ್ಪ, ಬಟ್ ಅದು ಕರೆಕ್ಟೋ ತಪ್ಪೋ ಡೋಂಟ್ ವರಿ. ಓಕೆನಾ? ಜಸ್ಟ್ ವಿ ಹ್ಯಾವ್ ಟು ಟೇಕ್ ಸೋ ಮೆನಿ ಪ್ಯಾರಾಮೀಟರ್ಸ್. 36 ಏಜು ತಗೊಳ್ಬೇಕು ನಾನು, ಪ್ಲಸ್ ಹೈಟು ತಗೊಳ್ಬೇಕು, ಪ್ಲಸ್ ವೇಟು ತಗೊಳ್ಬೇಕು. ಲೈಕ್ ಮಾಡ್ಕೊಂಡಿದ್ದೀರಿ? ಮುಂದೋಗೋಣ. ರೈಟ್. ಈಗ ಇಲ್ಲಿ ಲೇಡೀಸ್ ನೋಡ್ರಿ, ಲೇಡೀಸ್ BMR ಅಲ್ಲಿ -161 ಹಾಕಿದಾರೆ ಅವರು. ಅರ್ಥಾಯ್ತಾ? ಬಿಕಾಸ್ ಅವರಲ್ಲಿ ಸ್ವಲ್ಪ ಎನರ್ಜಿ ಲಾಸ್ ಆಗ್ತದ ಪರ್ ಮಂತ್. ಎನರ್ಜಿ ಲಾಸ್ ಆಗೋದ್ರಿಂದ ಅವರಲ್ಲಿ ಮೈನಸ್ ಅನ್ನು ಹಾಕೊಂಡು BMR ಹಾಕೊಂಡಿದ್ರು, ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರು. ಓಕೆ, ವಿಲ್ ರಿಮೆಂಬರ್ ದಿಸ್ ಒನ್. ನಾನು ಇದನ್ನ ರೌಂಡ್ ಆಫ್ ಮಾಡ್ತೀನಿ, 1500 ಕ್ಯಾಲೋರಿ. ಓಕೆನಾ? ನನಗೆ 1500 ಕ್ಯಾಲೋರೀಸ್ ಬೇಕು ಒಂದು ದಿನಕ್ಕೆ. ನೆಕ್ಸ್ಟ್ ಮೇಂಟೆನೆನ್ಸ್ ಕ್ಯಾಲೋರಿ ಅಂತದ. ಮೇಂಟೆನೆನ್ಸ್ ಕ್ಯಾಲೋರಿ ಅಂತಂದ್ರೆ, ಈಗ ನೋಡ್ರಿ, ನಾನು ಮೇಂಟೈನ್ ಮಾಡ್ಬೇಕು, ನಾನು ಇಷ್ಟು ಕ್ಯಾಲೋರಿಸ್ ಮೇಂಟೈನ್ ಮಾಡ್ಬೇಕು. ಅದಕ್ಕಿಂತ ಕಡಿಮೆ ಆಯ್ತು ಅಂತಂದ್ರ ನನ್ನಲ್ಲಿ ವೀಕ್ನೆಸ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಮೇಂಟೆನೆನ್ಸ್ ಕ್ಯಾಲೋರಿ ಅಂತ, ಅದಕ್ಕೆ MC ಅಂತ. ಅದು ಏನ್ ಮಾಡ್ಬೇಕಂದ್ರೆ BMR ಇಂಟು ಆಕ್ಟಿವಿಟಿ ಫ್ಯಾಕ್ಟರ್. BMR ಎಷ್ಟಿತ್ತು ನಂದು? 1500 ಇತ್ತು. ಆಕ್ಟಿವಿಟಿ ಫ್ಯಾಕ್ಟರ್ ಏನದಲ್ಲ, ಇದನ್ನ ನೀವು ಡಿಸೈಡ್ ಮಾಡ್ಬೇಕು. ನೀವು ಆಫೀಸಲ್ಲಿ ವರ್ಕ್ ಮಾಡೋರು ಸೆಡೆಂಟ್ರಿ ಅಂತಾರೆ ಅವ್ರಿಗೆ. ಏನಪ್ಪಾ ಅಂದ್ರೆ ಬೆಳಗ್ಗೆ ಎದ್ದೇಳೋದು, ಜಳಕ ಮಾಡೋದು, ಆಫೀಸ್ಗೆ ಹೋಗೋದು, ಕುಂದ್ರೋದು, ವರ್ಕ್ ಮಾಡೋದು, ಮತ್ತೆ ಸೀದಾ ಮನೆಗೆ ಬರೋದು, ಟಿವಿ ನೋಡೋದು, ಮತ್ತೆ ಮಕ್ಕೊಂಬಿಡೋದು. ಎಕ್ಸರ್ಸೈಸ್ ಇಲ್ಲ, ಆಕ್ಟಿವಿಟಿ ಇಲ್ಲ, ಸ್ಟೇರ್ ಕೇಸ್ ಹತ್ತಂಗಿಲ್ಲ, ಏನೂ ಇಲ್ಲ. ಇಂಥದ್ದು ಏನೂ ಇಲ್ಲ ಅಂತಂದ್ರ ನೀವು ಇದಕ್ಕ 1.2 ಮಲ್ಟಿಪ್ಲೈ ಮಾಡ್ರಿ. ಲೈಟ್ ಆಕ್ಟಿವಿಟಿ ಮಾಡ್ತಕ್ಕಂಥವ್ರು 1 ರಿಂದ 3 ದಿನ ಎಕ್ಸರ್ಸೈಸ್ ಮಾಡ್ತಕ್ಕಂಥವ್ರು, ವೀಕ್ಲಿ 1 ದಿನ, ಸರ್ ವಾರದಾಗ 1-2-3 ದಿನ ಎಕ್ಸರ್ಸೈಸ್ ಮಾಡ್ತೀವ್ರಿ ಅಷ್ಟೇ ಅನ್ನೋರು 1.3 ಮಲ್ಟಿಪ್ಲೈ ಮಾಡ್ಕೊಡ್ರಿ, 1.375. Moderate activity 3 to 5 days per week ಮಾಡ್ತಕ್ಕಂಥವ್ರು, ವಾರದಾಗ 1-3-4 ದಿನ ಎಕ್ಸರ್ಸೈಸ್ ಮಾಡ್ತೀವಿ ಅನ್ನೋರು 1.55 ಮಲ್ಟಿಪ್ಲೈ ಮಾಡ್ರಿ. ವೆರಿ ಆಕ್ಟಿವ್ ಇರ್ತಕ್ಕಂಥವ್ರು, ಜಾಸ್ತಿ ಆಕ್ಟಿವ್ ಇದೀವಿ ಅಂತಂದ್ರ ವಾರದಲ್ಲಿ ಪ್ರತಿದಿನನೂ ನಾವು ಎಕ್ಸರ್ಸೈಸ್ ಮಾಡ್ತೀವಿ, 1.725 ಮಾಡ್ರಿ. ಎಕ್ಸ್ಟ್ರೀಮ್ಲಿ ಆಕ್ಟಿವ್ ಇದ್ದವರು 1.9 ಮಾಡ್ರಿ. ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ತಾರೆ ನೋಡ್ರಿ, ಹೌದಾ? ವೆಂಕಟೇಶ್ ಸರ್ ಇದೆ, ದಿನಾಲು ಸೆಟಲ್, ಬ್ಯಾಡ್ಮಿಂಟನ್ ಅಥವಾ ಅಡ್ಡಾಡೋದು, ಓಡಾಡೋದು, ಇಂಥವೇನ್ರಿ ಆಕ್ಟಿವಿಟೀಸ್ ಇತ್ತು ಅಂದ್ರ ನೀವೇನ್ ಮಾಡ್ಬೋದು, 1.9 ಅನ್ ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ಬೋದು. ಮಾಡ್ರಿ, ನೀವು ಜಸ್ಟ್ ಇವ್ಯಾಲ್ಯೂಯೇಟ್ ಮಾಡ್ಕೊಡ್ರಿ. ಓಕೆ, ನಾನು ಇದರಲ್ಲಿ ಹಾಕ್ತೀನಿ 5 to 7 days ಐ ವಿಲ್ ಡೂ ವರ್ಕ್ಔಟ್. ಮಾಡರೇಟ್ ಆಗಿ ಮಾಡ್ತೀನಿ, ದೇರ್ ಫೋರ್ ಐ ವಿಲ್ ಮಲ್ಟಿಪ್ಲೈ 1.725. ಓಕೆ, ಮಾಡರೇಟ್ ಹಾಕೋದ್ರೆ ಮಾಡರೇಟ್ ಹಾಕ್ರಿ. ಓಕೆ, ಈ 1500 ಇಂಟು 1.725 ಆದ್ರೆ ನನ್ನ ಆನ್ಸರ್ ಬರ್ತದ 2587.5. ಇಷ್ಟು ಕ್ಯಾಲೋರಿ ಆಯ್ತದು, ಬಹಳ ಆಯ್ತಲ್ಲ? ಬಿಕಾಸ್ ವಾರದಲ್ಲಿ 7 ದಿನ ಎಕ್ಸರ್ಸೈಸ್ ಮಾಡ್ಬೇಕು, ಮಾಡಿದ್ರೆ ಅದು ಕ್ಯಾಲೋರಿ.
ಇಲ್ಲ ಅಂತಂದ್ರೆ ನೀವು ಮಾಡರೇಟ್ ಇದ್ರಿ ಅಂತಂದ್ರೆ ಇದು ಮಾಡ್ಕೊಳ್ರಿ 1.2 ಬೇಕಾದ್ರೆ 1500 ಇಂಟು 1.2 ಹಾಕೊಳ್ರಿ 1800 ರೈಟಾ. ಮುಂದೋಗೋಣ. ಈಗ ನಿಮ್ಮ BMI ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. ನಿಮ್ಮ BMI. ಓಕೆ, weight in kg, I have 65 kg and height in meters, I am 1 meters 1.62 meters square 1.62 in meters ಒಳಗೆ ಹಾಕಿದ್ರೆ this is kg, this is meter, then I will get answer 65 divided by 1.62 square 24.76. This is my BMI. Body mass index. Body mass index. ರೈಟು, ಮಾಡ್ತಾ ಇದ್ದೀರಾ? Any doubts here? Okay, now check your BMI. ಯಾವ ರೇಂಜ್ ಅಲ್ಲಿ ನೀವಿದ್ದೀರಿ? ಓಕೆ, ನಂದು 24.7 ಇರೋದ್ರಿಂದ ಐ ಆಮ್ ನಾರ್ಮಲ್. ಬಟ್ ನಾರ್ಮಲ್ ಸ್ವಲ್ಪ ನಾ ಏನಾದ್ರು 1 kg ಹೆಚ್ಚಿಗೆ ಮಾಡ್ಕೊಂಡೆ ಅಂತಂದ್ರೆ ಏನಾಗ್ತೇವೆ? ನಾ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡು ನಾವು ಓವರ್ ವೇಟ್ ಆಗುತ್ತೆ ಅಂದ್ರೆ ನಾ ಇಲ್ಲಿದ್ದೀನಿ. ಐ ಆಮ್ ಹಿಯರ್. ಐ ಆಮ್ ನಾಟ್ ಕಂಪ್ಲೀಟ್ಲಿ ನಾರ್ಮಲ್, ಬಟ್ ಐ ಆಮ್ ಹಿಯರ್. ಮತ್ತೆ ಇದಕ್ಕೆಲ್ಲ ಈ ವೇಟ್ ಮತ್ತು ಹೈಟ್ಗೆ ಕಂಪೇರ್ ಮಾಡ್ಕೊಂಡು ರೈಟಾ? ಎನಿ ಡೌಟ್ಸ್ ಹಿಯರ್? ಓಕೆ, ನಾವು ಈಗ ಅಕಸ್ಮಾತಾಗಿ ಒಬ್ರು ಯಾರಾದ್ರೂ ಜಾಸ್ತಿ ಇದ್ದವ್ರು ಕಡಿಮೆ ಇದ್ದವ್ರು ಇದ್ರೆ ಹೇಳ್ರಿ. ಅಂಡರ್ ವೇಟ್ ಅಥವಾ ಓವರ್ ವೇಟ್ ಇದ್ದವ್ರು ಯಾರು ಇದ್ರೆ? ಎನಿವನ್ ಅಂಡರ್ ವೇಟ್ ಆರ್ ಓವರ್ ವೇಟ್? ನಾರ್ಮಲ್. ಓಕೆ, ಇಫ್ ಯು ಆರ್ ಅಂಡರ್ ವೇಟ್ ಆರ್ ಓವರ್ ವೇಟ್ ಈ ರೇಂಜ್ ಅಲ್ಲಿ ಏನಾದ್ರು ಇದ್ರೆ ನಿಮ್ಗೆ ಬ್ಯಾಕ್ ಕ್ಯಾಲ್ಕುಲೇಷನ್ಸ್ ಹೇಳ್ತೀವಿ. ಬ್ಯಾಕ್ ಕ್ಯಾಲ್ಕುಲೇಷನ್ ಅಂತಂದ್ರ ಇದರಿಂದ ಮತ್ತೆ ನೀವು ಉಲ್ಟಾ ಏನ್ ಮಾಡ್ಬೇಕಂದ್ರೆ ಎಷ್ಟು ವೇಟ್ ಇರ್ಬೇಕಿತ್ತು ಅಂತ ಅನ್ಕೊಂಡು, ಓಕೆ ದೀಪಕ್ ಅವ್ರದ್ದು ಓವರ್ ವೇಟ್ ಇದೆ, ವೆಂಕಟೇಶ್ ಅವ್ರದ್ದು ಅಂಡರ್ ವೇಟ್ ಇದೆ, ವಿಲ್ ಟೇಕ್ ದೀಸ್ 2 ಎಕ್ಸಾಂಪಲ್ಸ್ ಅಂಡ್ ಗೋ ಅಹೆಡ್. ಓಕೆನಾ? ದೀಪಕ್, ನಿಮ್ದು BMI ಎಷ್ಟು? 85 ಇದೆ ಸರ್ ನಮ್ದು. BMI 85 ಇದೆ? ಇಲ್ಲ, BMI 85 ಬರಲ್ಲ ನಮದ್ ಸರ್, ನಮದು ಸರ್. ಕ್ಯಾಲ್ಕುಲೇಷನ್ ತಪ್ಪಾಗಿರ್ಬೇಕು. 85 ಬರಂಗಿಲ್ಲ, ಬಿಕಾಸ್ ಅಷ್ಟು ಜಾಸ್ತಿ. ಅಲ್ಲಲ್ರಿ, ನಮ್ದು ವೇಟ್ ಹೇಳಿದೆ ನಾನು. ವೇಟ್ ಬೇಡ, BMI ಹೇಳ್ಬೇಕು. ಓಕೆ, ಇದನ್ನ ಹೇಳ್ಬೇಕು. ನಿಮ್ದು 85 ಬರ್ಕೊಳ್ರಿ, ಡಿವೈಡೆಡ್ ಬೈ ನಿಮ್ದು ಹೈಟ್ ಎಷ್ಟದ? ಎಷ್ಟು ಮೀಟರ್ ಇದ್ರಿ? 5.5 ರೀ. 5.5 ಅಂದ್ರೆ ಅದನ್ನ ಇದಕ್ಕೆ ಕನ್ವರ್ಟ್ ಮಾಡ್ಬೇಕು. 5.5 ಮೀಟರ್ ಹೇಳ್ಬೇಕು ಅದನ್ನ. ಹೇಳ್ರಿ. 5.5 ಇದೆ ಅಲ್ರಿ, ಅದನ್ನ ಮೀಟರ್ ಅಲ್ಲಿ ಎಷ್ಟಾಗ್ತದ? 5.5 ಇಂಚ್ ಅಲ್ಲ? 5 feet 5 inch. ನೀವು 165 ಇದ್ದೀರಿ ಅಂದ್ರೆ 1.65 ಹಾಕ್ರಿ. ನೀವು 31 ಬರ್ತದ ನಿಮ್ದು ಆನ್ಸರ್. 31.22 ಅಂದ್ರೆ ನೀವು ಓವರ್ ವೇಟ್ ಇದ್ದೀರಿ.
ಎಲ್ಲ ಇಲ್ಲಿದ್ದೀರಿ ನೀವು, ಓವರ್ ವೇಟ್ಗಿಂತ ಜಾಸ್ತಿ ಇದ್ದೀರಿ. ಹಾ ಹಾ ಓಕೆನಾ? ಓಕೆ, ಈ ರೀತಿ ಇದ್ದಾಗ ಏನ್ ಮಾಡ್ಬೇಕು ಅಂತ ಒಂದು ನೋಡೋಣ. ದೀಪಕ್ ಅವ್ರದ್ದು ಒಂದು ಎಕ್ಸಾಂಪಲ್ಸ್ ಅದ ಸಣ್ಣದ, ಅದನ್ನ ತಗೊಳ್ತೀನಿ. 26.3 ಇಸ್ ಹಿಯರ್. ಓಕೆನಾ? ಈಗ ನೀವು ನಾರ್ಮಲ್ ಆಗ್ಬೇಕಾದ್ರೆ ಡಿಸೈರ್ಡ್ ಎಷ್ಟು ಇಟ್ಕೊಳ್ಬಹುದು ದೀಪಕ್? ದೀಪಕ್ ಅವ್ರು ನೀವು ಎಷ್ಟು ತಗೊಳ್ಬಹುದು ಅಂದ್ರೆ 18 to 24 ಅದ ಅಂದ್ರೆ ಲೆಟ್ ಅಸ್ ಟೇಕ್ 22. ಓಕೆನಾ? 22 ಬರ್ಬೇಕಂತ ನಿಮ್ ಟಾರ್ಗೆಟ್ ಇತ್ತು ಅಂದ್ರೆ ಎಲ್ಲಿಂದ ಬರ್ಬೇಕು ನೀವು? ಈಗ 26 ಇಂದ 22 ಬರ್ಬೇಕು. 22 ಇಂದ 26 ಬರ್ಬೇಕಾದ್ರೆ ರೀಕ್ಯಾಲ್ಕುಲೇಟ್ 22 ಇಸ್ ಈಕ್ವಲ್ ಟು ವೇಟ್ ಡಿವೈಡೆಡ್ ಬೈ ಹೈಟ್. ಎಷ್ಟು ದೀಪಕ್ ಅವ್ರೆ? ಒನ್ 1.57 ಸ್ಕ್ವೇರ್ ಮಾಡ್ಕೊಂಡು ವಾಪಸ್ ಮತ್ತೆ ವೇಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ನಿಮ್ಮ ವೇಟ್ ನಿಮ್ ಆ ಹೈಟಿಗೆ ಬೇಕಾಗ್ಯದ 55 kg. ಓಕೆನಾ? 55 kg. ಈಗ ಎಷ್ಟು ಕೆಜಿ ಇದ್ದೀರಿ ನೀವು? ಈಗ 26 ಅಂತಂದ್ರೆ 1.57 ಸ್ಕ್ವೇರ್. ಈಗಿದ್ದೀರಿ ನೀವು 65 ಇದ್ದೀರಿ. 10 kg ನೀವು ರೆಡ್ಯೂಸ್ ಮಾಡ್ಬೇಕಂತ ಅನ್ಕೊಂಡ್ರೆ 10 kg ನೀವು ರೆಡ್ಯೂಸ್ ಮಾಡ್ಬೇಕು ಅನ್ಕೊಂಡ್ರೆ ದೆನ್ ದಟ್ ಈಸ್ ಯುವರ್ ಟಾರ್ಗೆಟ್ ಆಗ್ತದೆ. ಅರ್ಥ ಆಯ್ತಾ? ನೌ ಯು ಹ್ಯಾವ್ ಟು ಟಾರ್ಗೆಟ್ ಫಾರ್ 10 kg. ಓಕೆ, ಈ 10 kg ರೆಡ್ಯೂಸ್ ಮಾಡ್ಲಿಕ್ಕೆ ನೀವು ಏನೆಲ್ಲ ಮಾಡ್ಬೋದು? ಅಥವಾ ಅಂಡರ್ ವೇಟ್ ಇದ್ದವ್ರು ಇದ್ರು ಯಾರೋ ಒಬ್ಬರು ಮೇಲ್ಗಡೆ ನೋಡೋಣ. ಅಂಡರ್ ವೇಟ್ ಯಾರವರು? ಸರ್ ವೆಂಕಟೇಶ್ ಸರ್. ಓಕೆ, ವೆಂಕಟೇಶ್ ಸರ್ ಅವ್ರದ್ದು BMI ಎಲ್ಲಿದ ನೋಡ್ಕೊಳ್ಬೇಕು. ಅಂಡರ್ ವೇಟ್ ಅದ, ರೀಕ್ಯಾಲ್ಕುಲೇಟ್ ಮಾಡಿ ನೀವು ಎಷ್ಟು ಕೆಜಿ ಗೇನ್ ಮಾಡ್ಬೇಕು ಅನ್ನೋದನ್ನ ಒಂದ್ ಕಡೆಗೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಎಷ್ಟು ಕೆಜಿ ಗೇನ್ ಮಾಡ್ಕೊಳ್ಬೇಕಂತ. ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರ ಈಗ ಟೈಮ್ ಹಾಕೊಳ್ಬೇಕು. ಟೈಮ್ ಏನಂತಂದ್ರೆ ಈಗ 10 kg ರೆಡ್ಯೂಸ್ ಮಾಡ್ಬೇಕಲ್ಲ, 10 kg ರೆಡ್ಯೂಸ್ ಮಾಡ್ಬೇಕಾದ್ರೆ ನೀವು 3 ತಿಂಗಳ 2 ತಿಂಗಳ 1 ತಿಂಗಳ ಮಾಡ್ಕೊಳ್ಬೇಡ್ರಿ. 6 months ಟಾರ್ಗೆಟ್ ಇಟ್ಕೊಳ್ರಿ, 1 year ಟಾರ್ಗೆಟ್ ಇಟ್ಕೊಳ್ರಿ. 10 kg ಅದ, ಬಿಕಾಸ್ ಒಂದ್ಸತಿ ಬಂತು ನೀವು ವಾಪಸ್ ಅಂದ್ರೆ ವಾಪಸ್ ಹೋಗಿರ್ಬಾರ್ದು. ಓಕೆ, ಜಲ್ದಿ ವೇಟ್ ರೆಡ್ಯೂಸ್ ಮಾಡಿದ್ರ ಮತ್ತೆ ನೀವು ಜಲ್ದಿ ಗೇನ್ ಆಗಿಬಿಡ್ತೀವಿ. ದಟ್ಸ್ ವೈ ಸ್ಲೋಲಿ ಬರ್ರಿ, ಸ್ಲೋಲಿ ಹೋಗಿರ್ಬೇಕು. ಅರ್ಥ ಆಯ್ತಾ? ಆ ಮೆಕ್ಯಾನಿಸಮ್ ಇಟ್ಕೊಂಡು ನಾವೇನ್ ಮಾಡೋಣ ಈಗ, ಬೇಕಾದ್ರೆ ನೀವು ಒಂದು ಬಜೆಟ್ ಕ್ಯಾಲೋರೀಸ್ ಅನ್ನ ಹಾಕೊಳ್ಬಹುದು. ಬಜೆಟ್ ಕ್ಯಾಲೋರೀಸ್ ಅನ್ನ ಹಾಕೊಳ್ಬಹುದು. ಈಗ ದೀಪಕ್ ಅವರೇ ನೀವೇನ್ ಮಾಡ್ಬೇಕಂತಂದ್ರ 22 ಕ್ಯಾಲರಿಗೆ 10 kg ಅಂದ್ರೆ 55 ಬೇಕಿದೆ. ನಾವು ರೀಕ್ಯಾಲ್ಕುಲೇಟ್ ಯೂಸಿಂಗ್ ದಿಸ್ ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡಿ ನಿಮ್ಮ ಎಷ್ಟು ಕ್ಯಾಲೋರಿ ಇತ್ತು ನಿಮ್ದು? ದೀಪಕ್ ಅವ್ರ ನಿಮ್ ಕ್ಯಾಲೋರಿ ಎಷ್ಟಿತ್ತು ಈಗ ಪ್ರೆಸೆಂಟ್? ಸರ್ ಕ್ಯಾಲರಿ ಮಾಡ್ಲಿಲ್ರಿ. ಮಾಡ್ರಿ, ಕ್ಯಾಲೋರಿ ಮಾಡ್ರಿ. 10 into weight 55 into plus 6.25 into height 157 minus 5 into age. Age ಎಷ್ಟು ರೀ? 29. 29 plus 5. Now 1391 ಅಂದ್ರೆ 1400. Okay, 1400 is your target. ಇದಕ್ಕ ನಿಮ್ದು ಯಾವ್ದು ಲೈಫ್ ಅದ? 1. ಸೆಡೆಂಟ್ರಿ ಇದು ಲೈಟ್ ಆಕ್ಟಿವಿಟಿ ಯಾವುದು? ಲೈಟ್ ಆಕ್ಟಿವಿಟಿ ಸರ್. ಲೈಟ್ ಆಕ್ಟಿವಿಟಿ 1.375. 1400 into 1.375. 1.375 into 1925. ಓಕೆ, 1925 ಇಷ್ಟು ನೀವು ಇಂಟೇಕ್ ಮಾಡ್ತಾ ಇರ್ಬೇಕು, ಇಷ್ಟು ತಗೊಳ್ತಿರ್ಬೇಕು. ಇದಕ್ಕಿಂತ ಜಾಸ್ತಿ ತಗೊಂಡ್ರ ವೇಟ್ ಗೇನ್ ಆಗ್ತದ. ಓಕೆ, ಇದಕ್ಕೆ ಕಡಿಮೆ ತಗೊಂಡ್ರ ವೇಟ್ ಲಾಸ್ ಆಗ್ತದ. ಅಲ್ಲ, ಅಂಡರ್ ವೇಟ್ ಆಗ್ತಾ ಹೋಗ್ತೀರಿ. ಓಕೆನಾ? ಇದು ನಿಮ್ದು ಟಾರ್ಗೆಟ್, ಇಷ್ಟ ತಗೊಳ್ತಿರ್ಬೇಕು. ಓಕೆ, ಈಗ ನಾವೇನ್ ಮಾಡಿದ್ವಿ ಅಂತಂದ್ರೆ ನಮ್ಮ ಒಂದು ಇನ್ ಮತ್ತು ಔಟ್ ಗಳನ್ನ ಕರೆಕ್ಟ್ ಆಗಿ ಯೋಚನೆ ಮಾಡ್ಕೊಂತ ಬಂದ್ವಿ. ಈಗ ನಾವು ವಾಟ್ ಇಸ್ ದಿಸ್ 1935 ಇಂಟೇಕ್ ಆಯ್ತು ಅಂತಂದ್ರ
ನೀವು 1935 ಔಟ್ ಆಯ್ತು ಅಂತಂದ್ರೆ ನಿಮ್ಮ ವೇಟ್ ಎಷ್ಟು ಇರ್ತದಲ್ಲ ಅಷ್ಟೇ ಇರ್ತದ. 55 kg ಇರ್ತದ, 55 kgನೇ ಇರ್ತದ. ಹೆಚ್ಚು ಆಗಲ್ಲ, ಕಡಿಮೆ ಆಗಲ್ಲ. ಇದು ಮೇಂಟೈನಿಂಗ್. ಇದು ಅಷ್ಟು ಕ್ಯಾಲೋರಿ ತಗೊಂಡ್ರೆ ಅಷ್ಟು ಕ್ಯಾಲೋರಿ ಬರ್ನ್ ಮಾಡಿದ್ರೆ, ಅಷ್ಟು ಕ್ಯಾಲೋರಿ ತಿಂತಿದ್ರಿ, ಅಷ್ಟು ಕ್ಯಾಲೋರಿ ಬರ್ನ್ ಮಾಡಿದ್ರೆ, ಅಷ್ಟು ಕ್ಯಾಲೋರಿ ತಿಂತೀರಿ, ಅಷ್ಟು ಕ್ಯಾಲೋರಿ ಬರ್ನ್ ಮಾಡಿದ್ರಿ, ಮುಗಿದೋಯ್ತು. ಓಕೆ, ಯಾರಾದ್ರೂ 1535 ಕ್ಯಾಲೋರಿ ಇಂಟೇಕ್ ತಗೊಂಡು ಬಟ್ ಅವರು ಬರೀ ಒಂದು 1400 ಅಷ್ಟ ಬರ್ನ್ ಮಾಡ್ತಿದಾರ ಅಂತಂದ್ರೆ, ಇಷ್ಟೇ ಬರ್ನ್ ಮಾಡ್ತಿದಾರೆ ಅಂದ್ರೆ ಅವ್ರು ದಿನ 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 ಏನಾಗ್ತದ, ವೇಟ್ ಗೇನ್ ಆಗ್ತಾ ಹೋಗ್ತದ. ಓಕೆ, ಯಾರಾದ್ರೂ ಒಬ್ರು 1935 ತಿಂತಿದಾರ ಬಟ್ ಬರ್ನ್ ಮಾಡ್ತಿದಾರ 2200 ಹಿಂಗ, ಅವ್ರೇನಾಗ್ತಾರ, ತೆಳ್ಳಗಾಗ್ತಾ ಹೋಗ್ತಾರ. ಓಕೆನಾ? ಒಂದ್ ನೆನ್ಪಿಟ್ಕೊಂಡ್ಬಿಡ್ರಿ, 7700 ಕ್ಯಾಲೋರಿ ಅಂದ್ರ 1 kg. 7700 ಕ್ಯಾಲೋರೀಸ್ ಅಂದ್ರ 1 kg. ನಿಮ್ದು ಟೋಟಲ್ ಆ ಡೇಸ್ ಅಲ್ಲಿ ಎಷ್ಟು ಕೆಜಿ ಅಂದ್ರ ಒಂದು ಟಾರ್ಗೆಟ್ ಇಟ್ಕೊಂಡು ಎಷ್ಟು ಕೆಜಿ ಇಳಿಸ್ಬೇಕು, ಏನೇನ್ ತಿನ್ಬೇಕು, ಏನೇನ್ ತಿನ್ಬಾರ್ದು ಅದ್ರ ಬಗ್ಗೆ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಳ್ಬಹುದು. ಓಕೆನಾ? ನೆಕ್ಸ್ಟ್ ಇದರಲ್ಲಿ ಈ ಕ್ಯಾಲ್ಕುಲೇಷನ್ಸ್ ಅನ್ನು ಸ್ವಲ್ಪ ಇಗ್ನೋರ್ ಮಾಡ್ತೀನಿ, ಆಮೇಲೆ ಬೇಕಾದ್ರೆ ಡಿಟೇಲ್ಡ್ ಆಗಿ ಕೌನ್ಸಿಲಿಂಗ್ ಮಾಡ್ತಾ ಮಾಡ್ತಾ ಎಕ್ಸ್ಪ್ಲೇನ್ ಮಾಡೋಣ. ಪ್ರೋಟೀನ್ ರಿಕ್ವೈರ್ಮೆಂಟ್ ಎಷ್ಟಿರಬೇಕು? ಪ್ರತಿ ಕೆಜಿ ಬಾಡಿ ವೇಟ್ಗೆ 1.8 ಗ್ರಾಮ್ ಅಷ್ಟ ಪ್ರೋಟೀನ್ ಇರ್ಬೇಕು. ಜಿಮ್ಗೆ ಹೋಗೋ ಹುಡುಗರಿಗೆಲ್ಲ ಕರೆಕ್ಟ್ ಆಗಿ ಹೇಳ್ತಿರ್ತಾರೆ, ನಾಟ್ ಓನ್ಲಿ ಜಿಮ್ ಅಂತಲ್ಲ, ಆಕ್ಟಿವ್ ಹೆಲ್ದಿ ಇರ್ಬೇಕಂತ ಯೋಗ ಈಗ ಮಾಡ್ತಕ್ಕಂಥವ್ರು ಅವರೆಲ್ಲ. ಓಕೆನಾ? ಅದ ಟೈಪ್. ಅದಾದ್ಮೇಲೆ ಫ್ಯಾಟ್ ಕಂಟೆಂಟ್ ಎಷ್ಟು ಇರ್ಬೇಕಂದ್ರೆ 20 to 40% ಆಫ್ ದ ಟೋಟಲ್ ಕ್ಯಾಲೋರಿ ಇಂಟೇಕಿಗೆ ಫ್ಯಾಟ್ ಕಂಟೆಂಟ್ ತಗೊಳ್ಬೇಕು. ನೆಕ್ಸ್ಟ್ ಹಂಗೆ ಕಾರ್ಬೋಹೈಡ್ರೇಟ್ಸ್ ಎಷ್ಟು ತಗೊಳ್ಬೇಕಂತ ಅಂದ್ರೆ, ನೀವು ಒಂದು ದಿನಕ್ಕೆ ಎಷ್ಟು ಚಪಾತಿ ಉಣ್ಬೇಕು, ಎಷ್ಟು ರೊಟ್ಟಿ ಉಣ್ಬೇಕು, ಎಷ್ಟು ದಾಲ್ ಇರ್ಬೇಕು, ಎಷ್ಟು ಹಣ್ಣುಗಳನ್ನು ತಿನ್ಬೇಕು, ಅವೆಲ್ಲ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಕೋಬಹುದು. ಈ ಎಲ್ಲ ಕ್ಯಾಲ್ಕುಲೇಷನ್ಸ್ ಸ್ಪೋರ್ಟ್ಸ್ ಪರ್ಸನ್ಸ್ ಒಲಿಂಪಿಕ್ ಹೋಗ್ತಿರ್ತಾರೆ, ಗೊತ್ತು? ಒಲಿಂಪಿಕ್ ಹೋಗ್ಬೇಕಾದಾಗ ಅವ್ರನ್ನೆಲ್ಲರೂ ಕರೆಕ್ಟ್ ಆಗಿ ಶೇಪ್ ಮಾಡ್ತಿರ್ತಾರೆ. ಇಷ್ಟೇ ವೇಟ್ ಬೇಕು, ಇಷ್ಟೇ ಎನರ್ಜಿ ಬೇಕು, ಇಷ್ಟೇ ಪ್ರೋಟೀನ್ ಬೇಕು, ಅವ್ರು ಇವೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮತ್ತೆ ಅವರು ಹೆಂಗ್ ಬೇಕಂಗ್ ಮನ್ಸು ಬಂದಂಗೆ ತಿನ್ನಕ್ ಬಿಡಂಗಿಲ್ಲ, ಅವ್ರಿಗೆ ಅಷ್ಟೇ ಮಾಡಿ ಹಾಕ್ತಾರೆ. ಇವೆಲ್ಲ ಯಾಕೆ ಹೇಳ್ತಿದ್ದೀನಿ ಪೇರೆಂಟ್ಸ್ ಮೀಟ್ ಅಲ್ಲಿ ಅಂತಂದ್ರೆ, ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ಕರೆಕ್ಟ್ ಆಗಿ ಇವ್ಯಾಲ್ಯೂಯೇಟ್ ಮಾಡ್ಬೇಕು. ಓಕೆ, ನಿಮ್ ಲೈಫ್ ಬಗ್ಗೆ ಬಹಳ ಯೋಚನೆ ಮಾಡ್ರಿ, ಬಟ್ ಮಕ್ಕಳಿಗೂ ಕೂಡ ಅವ್ರವ್ರಿಗೂ ಕ್ಯಾಲೋರಿ ಇಂಟೇಕ್ ಅವನ್ನೆಲ್ಲ ಕರೆಕ್ಟ್ ಆಗಿ ಯೋಚನೆ ಮಾಡಿ ಅವ್ರಿಗೆ ಏನ್ ತಿನ್ನಿಸ್ಬೇಕು, ಏನ್ ತಿನ್ನಿಸ್ಬಾರ್ದು, ಎಷ್ಟು ತಿನ್ನಿಸ್ಬೇಕು, ಯಾವ ಟೈಮಿಗೆ ತಿನ್ನಿಸ್ಬೇಕು, ದಿಸ್ ಇಸ್ ಆಲ್ ವಿ ಹ್ಯಾವ್ ಟು ಥಿಂಕ್ ವೈಸ್ಲಿ. ರೈಟಾ? ಅದಕ್ಕೆ ದಿಸ್ ಇಸ್ ಅ ಬ್ಯಾಲೆನ್ಸ್. ಈ ಟೈಪ್ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಆಹಾರ ತಿನ್ಬೇಕು. ಮತ್ತೆ ಯೋಗಿಕ್ ಡಯಟ್ ಅಂತಂದ್ರೆ ಏನ್ ಗೊತ್ತಾ, ಮಿತಾಹಾರಂ ಅಂತಾರೆ. ಅಂದ್ರೆ ಅಂಡರ್ಸ್ಟ್ಯಾಂಡ್, ನೋ ಓವರ್ ಈಟಿಂಗ್, ನೋ ಅಂಡರ್ ಈಟಿಂಗ್. ನಾವು ಎರಡನ್ನೂ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿದ್ರೆ ದಟ್ ಇಸ್ ಬ್ಯಾಲೆನ್ಸ್ ಡಯಟ್ ಆಗ್ತದೆ. ಬ್ಯಾಲೆನ್ಸ್ ಡಯಟ್ ಅಂದ್ರೆ ಇನ್ ಅಂಡ್ ಔಟ್ ಸೇಮ್ ಆಗುತ್ತೆ. ಇಲ್ಲಿ ಔಟ್ಗೆ ಏನದ ನೋಡ್ರಿ, ಇಲ್ಲಿ ಔಟ್ ಏನೇನಾಗ್ತದ, ಇನ್ನಿಗಂತೂ ನಾ ಹೇಳಿದೆ ನಿಮ್ಗೆ. ಅರ್ಥ? ನೀವು ಒಂದ್ ಸ್ವಲ್ಪ ಬೇಕಾದ್ರೆ ಒಂದ್ ಚಾಕ್ಲೇಟ್ ತಿಂತೀರಿ, ಗೊತ್ತು? ಒಂದ್ ಕ್ಯಾಡ್ಬರಿ ಅಂತ ಚಾಕ್ಲೇಟ್ ಇದೆ. ಆ ಚಾಕ್ಲೇಟ್ ಹಿಂದ್ಗಡೆ ರ್ಯಾಪರ್ ಒಳಗಡೆ ಇಲ್ಲಿ ಕ್ಯಾಲೋರೀಸ್ ಅಂತ ಬರ್ದಿರ್ತಾರ, ನೋಡ್ರಿ ಬೇಕಾದ್ರೆ ಕ್ಯಾಲೋರೀಸ್ ಬರ್ದಿರ್ತಾರ. ಅದ್ ನೋಡ್ಕೊಳ್ಬೋದು ನೀವು. ನಾ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಒಂದು ಗುಲಾಬ್ ಜಾಮೂನ್ ಕ್ಯಾಲೋರೀಸ್ 2 ಅಥವಾ 3 ರೊಟ್ಟಿಗೆ ಈಕ್ವಲೆಂಟ್ ಇರ್ತದೆ. ರೋಟಿ, ಒಂದ್ ರೋಟಿ ಅಂದ್ರೆ 100 ಕ್ಯಾಲೋರೀಸ್ ಅಪ್ರಾಕ್ಸಿಮೇಟ್ಲಿ. ಒಂದ್ ರೋಟಿ, ಒಂದ್ ಗುಲಾಬ್ ಜಾಮೂನ್ ಒಳಗಡೆ 300 ಕ್ಯಾಲೋರಿ ಇರ್ತದೆ. ಒಂದ್ ಪ್ಲೇಟ್ ಬಜಿ ಅಂತಂದ್ರೆ ನೀವು 400-500 ಕ್ಯಾಲೋರೀಸ್ ಅದು. ಒಂದು ಪ್ಲೇಟ್ ಬಜಿ ಈಕ್ವಲ್ ಟು ಅದೇ ಹೋಟೆಲ್ ಒಳಗಡೆನೆ 3 ಪ್ಲೇಟ್ ಉಪ್ಪಿಟ್ಟಿದ್ದಂಗ. ಅರ್ಥ? ಒಂದ್ ಕ್ಯಾಡ್ಬರಿ ಚಾಕ್ಲೇಟ್ 5-6 ರೊಟ್ಟಿಗೆ ಈಕ್ವಲೆಂಟ್ ಇರ್ತದೆ. ಹಂಗೆ ಕರೆಕ್ಟ್ ಆಗಿ ಯೋಚನೆ ಮಾಡಿ ತಿನ್ಬೇಕು. ಒಂದ್ ಆಲೂಗಡ್ಡೆ ಪದಾರ್ಥಗಳು ಬಹಳ ಕ್ಯಾಲೋರಿ. ಆಲೂಗಡ್ಡೆ ಪದಾರ್ಥಗಳು, ಬ್ರೆಡ್ ಬಟರ್ ಅವೆಲ್ಲ ಏನಿದಲ್ಲ ಅವನು ಜಾಸ್ತಿ ಕ್ಯಾಲೋರಿ. ಆಲ್ಕೋಹಾಲಿಗೆ ಬರ್ರಿ. ಈಗ ಆಲ್ಕೋಹಾಲ್ ಅಂಡ್ ಫ್ಯಾಟ್ ಆರ್ ಬೋತ್ ಆರ್ somewhat same. 1 ಗ್ರಾಮ್ ಆಫ್ ಆಲ್ಕೋಹಾಲ್ equal to 9 ಕ್ಯಾಲೋರೀಸ್. 90 ಹೊಡೆದ್ ಬರೋಣ ಬರ್ರಿ ಅಂತ ಹೋಗ್ತಾರೆ, ಈಸಿಯಾಗಿ ಹೇಳ್ತಾರೆ 90 ಅಂತ. ಹೌದಾ? 90 ರೀ, ನಾವ್ ಏನು ತಗೊಳಂಗಿಲ್ರಿ, ನನ್ ಕ್ಯಾಲ್ಕುಲೇಟರ್ 90 ಅಂತ ಹೇಳ್ತಾರೆ. 90 ml ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 90 ಗ್ರಾಮ್ ಅಂತ ಅನ್ಕೊಂಡ್ರೆ, ಬಟ್ ಆಲ್ಕೋಹಾಲ್ ಇಸ್ ಲೈಟರ್ ದ್ಯಾನ್ ದ ವಾಟರ್ ಅಂತ ಅನ್ಕೊಂಡಿರ್ಬೇಕಂದ್ರ 90 into 0.9 ತಗೋರಿ, 0.9
ಇಂಟು 9 ಮಾಡಿದ್ರೆ 729 729 ಕ್ಯಾಲೋರೀಸ್ 190 ಅಂದ್ರೆ 729 ಅಂತಂದ್ರೆ ಥಿಂಕ್ ಮಾಡ್ರಿ, ಇಟ್ ಈಸ್ ಈಕ್ವಲೆಂಟ್ ಟು ಒಂದು ಲಂಚ್, ಅಂದ್ರೆ ಒಂದ್ ಎಕ್ಸ್ಟ್ರಾ ಫುಡ್ ಆದಂಗ ಆಯ್ತದ. ಏನ್ರಿ ಅದ್ರೊಳಗೆ ಏನ್ ಇರ್ತೈತ್ರಿ, ಬರೀ ನೀರ್ ಇರ್ತೈತ್ರಿ ಅಂತ ಹೇಳ್ತೀವಿ, ನೀರ್ ಇರಂಗಿಲ್ರಿ. ಅದು ಜಮಾ ಆಗ್ತದ ಒಳಗಡೆ. ದಟ್ಸ್ ವೈ ದ ಬಾಡಿ ಬಿಲ್ಡ್ ಆಗ್ತಾ ಹೋಗ್ತದೆ, ಬಾಡಿ ಬಿಲ್ಡ್ ಆಗ್ತಾ ಹೋಗ್ತದೆ, ಬಿಲ್ಡ್ ಇನ್ ದ ನೆಗೆಟಿವ್ ವೇ. Understood? That's why what we have to understand is the way one eats, what one eats and when one eats. That is very very important. ಇವು ಮೂರು ಬಹಳ ಇಂಪಾರ್ಟೆಂಟ್. ದೇರ್ ಆರ್ ಸಮ್ ಫುಡ್ಸ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಏನ್ ಗೊತ್ತಾ, ನೀವು ಊಟವನ್ನು ಮಾಡ್ತೀರಿ ಬಟ್ ಆ ಊಟವನ್ನು ಕರಗಿಸಿಕೊಳ್ಳಿಕ್ ಅದನ್ನು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ದಟ್ ಈಸ್ ಆಲ್ಸೋ ಟೇಕ್ಸ್ ಕ್ಯಾಲರಿ ಇಂಟೇಕ್. ಸರ್ ನಾ ಭಾಳ ಕಡಿಮೆ ಉಣ್ತೀನಿ, ಕರೆಕ್ಟ್ ಅದ, ಕಡಿಮೆ ಉಣ್ತೀರಿ, ಬಟ್ ಆದ್ರೂ ವೇಟ್ ಗೇನ್ ಆಗ್ತದ. ಯಾಕೆ ಗೇನ್ ಆಗ್ತದ? ಬಿಕಾಸ್ ಆ ಕಡಿಮೆ ಉಂಡಿದ್ದನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ತಗೊಂತಿರ್ಬೋದು. ಜಾಸ್ತಿ ಉಂಡಿದ್ದನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ಕಡಿಮೆ ಟೈಮ್ ತಗೊಂತಿರ್ಬೋದು. ದೇರ್ಫೋರ್ ವಿ ಹ್ಯಾವ್ ಟು ಥಿಂಕ್ ಇನ್ ಲಾಟ್ ಕರೆಕ್ಟ್ ವೇ. ಅದಕ್ಕೆ ಊಟ ಬಲ್ಲವನಿಗೆ ಅಂತ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಿತ ಆಹಾರ ಅಂತಂದ್ರ ಮಿನಿಮೈಸ್ ಟಾಕ್ ವೈಲ್ ಈಟಿಂಗ್. ಸಮ್ ಗೈಡ್ಲೈನ್ಸ್ ಕೊಡ್ತಾ ಇದೀನಿ. ಟೇಕ್ ಮೀಲ್ಸ್ ಇನ್ ನೂನ್ in the evening, okay, and avoid snacking habits. Snacks ತಿನ್ನೋದನ್ನ ಬಿಟ್ಬಿಡ್ರಿ. Next, yoga promotes the motto eat to live, not live to eat. ಇಂಡಿಕೇಟೆಡ್ ಫುಡ್ಸ್, ಕಾಂಟ್ರಾ ಇಂಡಿಕೇಟೆಡ್ ಫುಡ್ಸ್ ಅರ್ಥ ಮಾಡ್ಕೋಬೇಕು. ಇಂಡಿಕೇಟೆಡ್ ಫುಡ್ಸ್ ಯಾವುವು, ಕಾಂಟ್ರಾ ಇಂಡಿಕೇಟೆಡ್ ಫುಡ್ಸ್ ಯಾವುವು ಅಂತೇಳಿ ಅರ್ಥ ಮಾಡ್ಕೊಳ್ಳೋದು. ಓಕೆ, ನೆಕ್ಸ್ಟ್ ಅವಾಯ್ಡ್ ವಿರುದ್ಧಾಹಾರಗಳನ್ನ ಅರ್ಥ ಮಾಡ್ಕೋಬೇಕು. ಆಯುರ್ವೇದದಲ್ಲಿ ಬರ್ತಾವ. ಬೇಳೆಕಾಳುಗಳು ಮತ್ತು ಮೊಸರು ವಿರುದ್ಧ ಆಹಾರ. ಇದು ದ್ವಿಧಾನ್ಯಗಳು ಅಂತಾರೆ. ದ್ವಿಧಾನ್ಯಗಳು ಅಂದ್ರೆ ಏನ್ ಗೊತ್ತಾ, ಹಿಂಗ್ ಹೊಡಿತಾವ. ಯಾವ? ಹೆಸರು ಬೇಳಿ, ತೊಗರಿ ಬೇಳಿ, ಉದ್ದಿನ ಬೇಳಿ, ಇವೆಲ್ಲ ಏನಿವು ದ್ವಿಧಾನ್ಯಗಳು. ದ್ವಿಧಾನ್ಯಗಳ ಜೊತೆಗೆ ಮೊಸರು ವಿಷ. ಅರ್ಥ? ಓಕೆ, ಈ ದ್ವಿಧಾನ್ಯಗಳ ಜೊತೆಗೆ ಮೊಸರು ವಿಷ ಅಂತಂದ್ಮೇಲೆ ನೀವು ಮೊಸರೋಡ ತಿಂದು ಬಂದ್ಬಿಡ್ತೀರಪ್ಪ ಹೋಗಿ. ಮೊಸರೋಡ ಮತ್ತೆ ಅದು ಯಾವ್ದ? ಉದ್ದಿನೋಡ ಮತ್ತು ಮೊಸರು. ಕಡ್ಲೆ ದ್ವಿಧಾನ್ಯ. ಕಡ್ಲಿನಿಂದ ವಡ ಮಾಡ್ತಾರ, ಅದ್ರೊಳಗೆ ಮೊಸರು ಹಾಕ್ತಾರ. ಅರ್ಥ? ಇವು ವಿರುದ್ಧ ಆಹಾರಗಳನ್ನು ಸರಿಯಾಗಿ ಅರ್ಥ. ಬ್ಲಡ್ ಈಸ್ ಅಲ್ಕಲೈನ್, ಹೆನ್ಸ್ ಈಟ್ ಅಲ್ಕಲೈನ್ ಫುಡ್ಸ್. ಅಲ್ಕಲೈನ್ ಫುಡ್ಸ್ ಗಳನ್ನ ಜಾಸ್ತಿ ತಿನ್ಬೇಕು. ಸಿನ್ಸ್ ಬ್ಲಡ್ ಈಸ್ ಅ ಲಿಟಲ್ ಅಲ್ಕಲೈನ್ ಇನ್ ನೇಚರ್, ಈಟ್ ಮೋರ್ ಅಲ್ಕಲೈನ್ ಫುಡ್ಸ್. 75% ಆಫ್ ದ ಅಲ್ಕಲೈನ್ ಫುಡ್, 25% ಅಸಿಡಿಕ್ ಈಸ್ ವೆರಿ ಗುಡ್. ಅಸಿಡಿಕ್ ಫುಡ್ ಗಳನ್ನ ಮರ್ತು ಬಿಡ್ಬೇಕು. ಅರ್ಥ? 50% ಅಲ್ಕಲೈನ್ ಗುಡ್, 50% ಅಸಿಡಿಕ್ ಅಂದ್ರೆ ಇಟ್ಸ್ ಓಕೆ, ಗುಡ್. 25% ಅಲ್ಕಲೈನ್, 75% ಅಸಿಡಿಕ್ ಅಂದ್ರೆ ಸಿಕ್. ಅಂಡರ್ಸ್ಟುಡ್? ಫಸ್ಟ್ ನಾವು ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಅಲ್ಕಲೈನ್ ಫುಡ್. ಅಲ್ಕಲೈನ್ ಫುಡ್ಸ್ ಅಂದ್ರೆ ಆಲ್ ಫ್ರೂಟ್ಸ್ ಬರ್ತದ, ಲೀಫಿ ವೆಜಿಟೇಬಲ್ಸ್, ನಟ್ಸ್, ರಾಗಿ, ಬಾರ್ಲಿ ಎಕ್ಸೆಟ್ರಾ, ಆಪಲ್, ವಾಟರ್ ಮಿಲನ್, ಇವೆಲ್ಲ ಏನಿವು ಅಲ್ಕಲೈನ್ ಫುಡ್ಸ್. ನಾ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನಿಮ್ಗೆ, ಅಲ್ಕಲೈನ್ ವಾಟರ್ ಅಂತೇಳಿ. ವಾಟರ್ ಅಲ್ಲಿನೂ ಕೂಡ ವಾಟರ್ ಕುಡಿಬೇಕಾದ್ರೆ ನಾರ್ಮಲ್ ವಾಟರ್ಗಿಂತ ಅಲ್ಕಲೈನ್ ವಾಟರ್ ಕುಡಿಯೋದು ಚಲೋ ಅಂತ. ಓಕೆ, ದಟ್ ಆಲ್ಸೋ ಯು ಕ್ಯಾನ್ ಪ್ರಿಫರ್. ದೆನ್ ಕಮಿಂಗ್ ಟು ಹಿಯರ್, ಅಸಿಡಿಕ್ ಒಳಗಡೆ ಬಂದ್ರ ಮೀಟ್, ಫಿಶ್, ರೈಸ್, ಆಲ್ಕೋಹಾಲ್, ಬೇಕ್ಡ್ ಐಟಮ್ಸ್, ಸ್ವೀಟ್ಸ್, ಐಸ್ ಕ್ರೀಮ್ಸ್ ಇವೆಲ್ಲ ಅಸಿಡಿಕ್ ಫುಡ್ಸ್. ಅಸಿಡಿಕ್ ಫುಡ್ಸ್ ಗಳು ನಿಮ್ಮ ಬಾಡಿ ಒಳಗಡೆ ಬ್ಯಾಕ್ಟೀರಿಯಾಗಳನ್ನ ಡೆವಲಪ್ ಮಾಡ್ತಾವ, ಬಾಡಿ ಬಿಲ್ಡ್ ಮಾಡ್ತದ. ಬಾಡಿ ಅಂದ್ರೆ ಹಿಂಗ್ ಚಲೋ ಬಿಲ್ಡ್ ಅಲ್ಲ, ಬಾಡಿಯನ್ನು ಬಿಲ್ಡ್ ಮಾಡ್ತದ, ವೇಟ್ ಗೇನ್ ಮಾಡ್ತದ. ಆಮೇಲೆ ನಿಮ್ಮ ಮುಖದಲ್ಲಿ ಮತ್ತು ಅಲ್ಲಿ ಇಲ್ಲಿ ಕಲೆಗಳು ಬರ್ತಾವ, ಬೋನ್ಸ್ ಫ್ರಾಕ್ಚರ್ಸ್ ಆಗ್ತಾವ. ಇವೆಲ್ಲ ಏನು ಅಸಿಡಿಕ್ ಫುಡ್ಸ್ಗಳು. ಅಸಿಡಿಕ್ ಫುಡ್ಸ್ ಗಳನ್ನ ಅವಾಯ್ಡ್ ಮಾಡಿಬಿಡ್ಬೇಕು. ರೈಟಾ? ಇಷ್ಟೆಲ್ಲ ಇನ್ನೂ ಭಾಳ ಡೀಪ್ ಅದ ಇದೆ. ಆಕ್ಚುಲಿ ನಿಮ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಮೇಲೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಇದರ ಆಧಾರದ ಮೇಲೆ ನಾವು ಥಿಂಕ್ ಮಾಡ್ತಾ ನಾವು ಕರೆಕ್ಟ್ ಆಗಿ ಒಂದು ಸರಿಯಾದ ಯೋಗಿಕ್ ಡಯಟ್ ನಾವು ಫಾಲೋ ಮಾಡ್ಬೋದು. ಇದರಲ್ಲಿ ಏನಾದ್ರು ಕೇಳೋದಿದ್ರೆ, ಎನಿಥಿಂಗ್ ಯು ವಾಂಟ್ ಟು ಡಿಸ್ಕಸ್, ನೀವು ಡಿಸ್ಕಸ್ ಮಾಡ್ಬೋದು. ಏನಾದ್ರು ಕೇಳೋದಿದೆಯಾ? ಹೇಳ್ರಿ ಅಭಿಷೇಕ್.
ಸರ್ ಈಗ ಸ್ವಲ್ಪ ಮಂದಿ ಎಷ್ಟ್ ತಿಂದ್ರು ತೆಳಗ ಇರ್ತಾರ್ರಿ, ಸ್ವಲ್ಪ ಮಂದಿ ಜಾಸ್ತಿ ಕಡಿಮೆ ತಿಂದ್ರು ದಪ್ಪ ಆಗ್ಬಿಡ್ತಾರ. ಸೊ ಇದಕ್ಕ ಮೇನ್ ರೀಸನ್ ಏನಾಗ್ಬೋದು ಸರ್ ಇದಕ್ಕೆ? ಅವ್ರದ್ದು ಡೈಜೆಸ್ಟಿವ್ ಸಿಸ್ಟಮ್ ಏನದಲ್ಲ ಅದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ಈಗ ಕೆಲವರು ಎಷ್ಟೇ ತಿಂದ್ರು ಕೂಡ ಜಲ್ದಿ ಇದಾಗ್ತದ ಅಂತಂದ್ರೆ ಅವ್ರು ಏನ್ ತಿಂತಾರ ಫುಡ್ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು. ಬಿಕಾಸ್ ಕೆಲವು ಫುಡ್ಗಳದಾವ ಅವಕ್ಕೆ ಡೈಜೆಸ್ಟ್ ಮಾಡ್ಲಿಕ್ಕೆ ಕಡಿಮೆ ಟೈಮ್ ಬೇಕಾಗ್ತಿರ್ತದೆ. ಅದೇ ಕೆಲವು ಫುಡ್ಗಳದಾವ ಅವರಲ್ಲಿ ಡೈಜೆಸ್ಟಿವ್ ಪವರ್ ಜಾಸ್ತಿ ಇರ್ತದೆ. ಓಕೆ, ಆಮೇಲೆ ಇನ್ನೊಂದೇನಂದ್ರ ಬಾಡಿ ಏಜ್ ಅಂತ ಒಂದಿರ್ತದೆ. ಓಕೆ, ಜೀನ್ಸ್ ಅಥವಾ ಅದ್ರದ್ದೊಂದು ಏಜ್ ಇರ್ತದೆ. ಆ ಏಜ್ ತನಕ ಅವ್ರು ಎಷ್ಟೇ ತಿಂದ್ರು ಕೂಡ ದಪ್ಪ ಆಗ್ತಿರಂಗಿಲ್ಲ. ಬಟ್ ಈ ಏಜ್ ಆದ್ಮೇಲೆ ಅದೊಂದು ಅಲಾರಾಮ್ ಇದ್ದಂಗ, ಆ ಏಜ್ ಆದ್ಮೇಲೆ ಅವ್ರು ದಪ್ಪ ಆಗಕ್ ಶುರು ಮಾಡ್ತಾರೆ. ಕೇಳಿರ್ಬೋದು ನೀವು, ಮೊದ್ಲು ಬಾಳ ತೆಳಗಿದ್ರೆ ಈಗಂತೂ ಬಾಳ ತಪ್ಪಾಗಿದಾರ ಅಂತ. ಓಕೆ, ಸ್ವಲ್ಪ ಇವ್ಯಾಲ್ಯೂಯೇಟ್ ಮಾಡ್ಬೇಕು ಅವ್ರನ್ನ, ಜಾಸ್ತಿ ಕರೆಕ್ಟ್ ಆಗಿ ಇವ್ಯಾಲ್ಯೂಯೇಟ್ ಮಾಡಿದ್ರೆ, ಬಿಕಾಸ್ ಪರ್ಸನ್ ಟು ಪರ್ಸನ್ ವೇರಿ ಆಗ್ತದೆ. ನೋಡೋಣ, ಬೇಕಾದ್ರೆ ಆ ಟೈಪ್ ಯಾರಾದ್ರೂ ಇದ್ರೆ ವಿ ವಿಲ್ ಡೀಲ್ ವಿತ್ ದೆಮ್. ಅವ್ರದ್ದು ಲೈಫ್ ಸ್ಟೈಲ್ ತಿಳ್ಕೊಬೇಕು ಫಸ್ಟ್. ಅವ್ರು ದಿನ ಎಷ್ಟು ಅಡ್ಡಾಡ್ತಾರ, ಎಷ್ಟು ಥಿಂಕ್ ಮಾಡ್ತಾರ, ಎಷ್ಟು ಥಿಂಕಿಂಗ್ ಒಳಗಡೆ ಕ್ಯಾಲೋರಿ ಬರ್ನ್ ಆಗ್ತದ, ಬಹಳ ಇಂಪಾರ್ಟೆಂಟ್. ಚಿಂತೆ ಮಾಡಿ ಸ್ವರ್ಗ್ಯಾನ್ರಿ ಅಂತ ಹೇಳ್ತಿ, ಕೇಳಿರಲ್ಲ? ಚಿಂತೆ ಮಾಡಿ ಸ್ವರ್ಗ್ತಾನ್ರಿ ಅವ. ಓಕೆ, ಚಿಂತೆ ಮಾಡೋದ್ರಿಂದ ಕ್ಯಾಲೋರಿ ಜಾಸ್ತಿ ಬರ್ನ್ ಆಗ್ತದೆ. ಬರೀ ಅಡ್ಡಾಡೋದ್ರಿಂದ ಬರ್ನ್ ಆಗಂಗಿಲ್ಲ. ವಾಕಿಂಗ್ ಮಾಡ್ಬೇಕು, ಜಾಗಿಂಗ್ ಮಾಡ್ಬೇಕು, ನಾ ಇಷ್ಟು ಡಿಪ್ಸ್ ಹೊಡಿಬೇಕು, ಇಷ್ಟು ಇದನ್ ಮಾಡ್ಬೇಕು. ಓಕೆ, ಇನ್ನೊಂದದ ವೆರಿ ಇಂಪಾರ್ಟೆಂಟ್, ಮೊನ್ನೆ ಸ್ಟಡಿ ಆಗಿದೆ. ಏನಂತಂದ್ರ, ನೀವು ಇನ್ಸೆಕ್ಯೂರಿಟಿ ಫೀಲ್ ಮಾಡಿದ್ರಿ ಅಂದ್ರೆ, ಲೈಫ್ ಅಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಮಾಡಿದ್ರೆ ನೀವು ದಪ್ಪ ಆಗ್ತಾ ಹೋಗ್ತೀರಿ. ಇನ್ಸೆಕ್ಯೂರಿಟಿ ಫೀಲ್ ಮಾಡಿದ್ರೆ, ನನ್ ಜಾಬು ನನ್ ತೆಗ್ದಾಕ್ತಾರೋ ಏನೋ, ನಾ ಮುಂದೆ ಏನ್ ಮಾಡ್ಬೇಕು, ನಾ ಸರಿ ಇಲ್ಲ, ನಾ ಮುಂದೆ ಹೆಂಗ್ ದುಡಿಬೇಕು, ಸಾಲ ಹೆಂಗ್ ತೀರಿಸ್ಬೇಕು, ಇನ್ಸೆಕ್ಯೂರಿಟಿ. ಇದು ಚಿಂತೆ ಅಲ್ಲ, ಇದು ಇನ್ಸೆಕ್ಯೂರಿಟಿ ಇನ್ ದ ಲೈಫ್. ನನಗ ಇದು ಸರ್ವೈವ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಫೀಲ್ ಬಂದಂಗೆಲ್ಲ ದಪ್ಪ ಆಗ್ಲಿಕ್ಕೆ ಶುರು ಆಗ್ತಾನೆ ಮನುಷ್ಯ. ಯಾಕಂತಂದ್ರ ಇದೊಂಥರ ಬಾಡಿ ಏನ್ ಥಿಂಕ್ ಮಾಡ್ತದಂದ್ರ, ಇವ ಸುದ್ದಿಲ್ಲ ಮನುಷ್ಯ, ಇವ ನನಗ್ ಊಟ ಆಗ್ತಾನೋ ಇಲ್ಲ ಗೊತ್ತಿಲ್ಲ, ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಸ್ಟೋರ್ ಮಾಡ್ಕೊಂತ ಹೋಗ್ತದ. ಓಕೆ, ನಿಶ್ಚಿಂತೆಯಿಂದ ಇರ್ತಕ್ಕಂಥ ವ್ಯಕ್ತಿ, ಮನಸ್ಸಿನಿಂದ ಕಂಪ್ಲೀಟ್ ಆಗಿ ನಿಶ್ಚಿಂತ ಇರ್ತಕ್ಕಂಥ ವ್ಯಕ್ತಿಯ BMI ಬಾಳ ಚಂದ ಇರ್ತೈತಿ. ಓಕೆನಾ? ಎಷ್ಟು ತಿಂತಾನ ಅಷ್ಟೇ ಕೆಲಸ ಮಾಡ್ತಾನೆ, ಅಷ್ಟೇ ನಿದ್ದೆ ಮಾಡ್ತಾನೆ, ಅಷ್ಟೇ ಥಿಂಕ್ ಮಾಡ್ತಾನೆ, ಅವ್ನ್ ಅಷ್ಟು ಕ್ಯಾಲೋರೀಸ್ ಬರ್ನ್ ಆಗ್ತಾವ. ಓಕೆ, ಚಿಂತೆ ಅಂದ್ರೆ ಏನಂತಂದ್ರೆ ಇದ್ದದ್ದು ಇಲ್ಲದ್ದು ಎಲ್ಲಾ ತಗೊಂಡ್ ತಲೆ ಮೇಲೆ ಹಾಕೊಳ್ಳೋದು. ಅಕಸ್ಮಾತ್ ಆಗಿ ಮೋದಿ ಏನಾದ್ರು ಮುಂದಿನ ಗವರ್ಮೆಂಟ್ ನಾಗ ಬರ್ಲಿಲ್ಲ ಅಂದ್ರೆ ನನ್ನ ಗತಿ ಏನು ಅಂತೇಳಿ ಕುಂತ್ ಥಿಂಕ್ ಮಾಡ್ದಲ್ಲ, ಅದು ಚಿಂತೆ. ಅದು ಇನ್ಸೆಕ್ಯೂರಿಟಿ ಅಲ್ಲ. ಅದು ಯಾರದ, ಅಯ್ಯೋ ಅಕಸ್ಮಾತ್ ಪೆಟ್ರೋಲ್ ಖಾಲಿ ಆಗ್ಬಿಟ್ರೆ ಏನ್ ಮಾಡ್ಬೇಕ್ರಿ ಮುಂದ ಜೀವನದೊಳಗ? ನಮ್ ಗಾಡಿ ಅದಾವ ಬಾಳ, ಇಡೀ ಎದರಿಂದ ಬರಾಕತ್ತೈತಲ್ಲ ಪೆಟ್ರೋಲ್, ಆಮದು ಮಾಡ್ಕೊಂತಾರಲ್ಲ ಇಂಪೋರ್ಟ್, ಆ ಪೆಟ್ರೋಲ್ ಪೂರಾ ಜಗತ್ನಾಗ ಖಾಲಿ ಆದ್ರೆ ಹೆಂಗ್ರಿ ಅಂತ ಯೋಚನೆ ಮಾಡೋದು. ಈಗಿನ ಜಗತ್ ಬಾಳ ಕೆಟ್ಟ ಹೋಗ್ಬಿಟ್ಟೈತ್ರಿ ಅಂತ ಜಗತ್ ಚಿಂತೆ ಮಾಡೋದು. ಇವ್ ಮಾಡಿದ್ರೆ ಸ್ವರ್ಗ್ತಾನ ಮನುಷ್ಯ. ಅದಕ್ಕೆ ಏನಂತಾರ, ಊರ್ ಚಿಂತೆ ಮಾಡಿ ಮುಲ್ಲಾ ಸ್ವರ್ಗಿದ್ನ ಅಂತಾರಲ್ಲ, ಅವ ಎಂತ ಚಿಂತೆ ಮಾಡಕತ್ತಾನ? ಊರಿನ ಚಿಂತೆ ಮಾಡೋದು. ಅಕಸ್ಮಾತ್ ಆ ಪ್ರವರ್ಬ್ ತಂದು ತಾನ ಚಿಂತೆ ಮಾಡಿದಂದ್ರೆ ಮುಲ್ಲಾ ದಪ್ಪ ಆಗ್ತಿದ್ದ. ಹಂಗೆ ವಿ ಹ್ಯಾವ್ ಟು ಸಿ ದೇರ್ ಮೆಂಟಲ್ ಕಂಡೀಷನ್ಸ್, ಲೈಫ್ ಸ್ಟೈಲ್ಸ್ ಎಲ್ಲವನ್ನು ಥಿಂಕ್ ಮಾಡಿ ನಾವು ಅವ್ರನ್ನ ಕರೆಕ್ಟ್ ಆಗಿ ಡಿಸಿಷನ್ ತಗೋಬಹುದು. ರೈಟ್? ಎನಿ ಅದರ್ ಡೌಟ್ಸ್? ಎನಿಥಿಂಗ್ ಯು ವಾಂಟ್ ಟು ವೆರಿ ಆಸ್ಕ್? ನೈಸ್ ಸರ್, ತುಂಬಾ ಚೆನ್ನಾಗಿತ್ತು. ಹೇಳಿ ಮತ್ತೆ ಸರ್. ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡಿವಿ ಇಲ್ಲಿ. ಫುಡ್ ಹ್ಯಾಬಿಟ್ಸ್ ಬಗ್ಗೆ ಆಗಿರ್ಬೋದು, ಆಮೇಲೆ ಯಾವ್ಯಾವ ಆಹಾರವನ್ನ ತಗೋಬೇಕು, ಆಮೇಲೆ ಕೆಲವೊಂದಿಷ್ಟು ಕ್ಲಿಯರ್ ಕಾನ್ಸೆಪ್ಟ್ ಆಗ್ಬಿಡ್ತು. ಯಾವ್ದಂತಂದ್ರ, ಹೌದು ನೀವು ಸರ್. ಈಗ ಮನುಷ್ಯ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್, ಬಹಳ ಚೆನ್ನಾಗಿ ಅದಕ್ಕ ಹೌದು ಸರ್. ಅದು ಬಹಳ ಜನರಿಗೆ ಡಿಬೇಟಿಗೆ ಆಸ್ಪದ ಆಗ್ಬಿಡದ. ಡಿಬೇಟಿ ನಾವು ರೂಟ್ ಅನ್ನ ಹಿಡ್ಕೊಂಡ್ವಿ ಅಂತಂದ್ರೆ ನಮ್ಗೆ ಅದು ಸಿಕ್ಬಿಡುತ್ತೆ. ಪ್ರೊಸೆಸಿಂಗ್, ನಾನ್ ಪ್ರೊಸೆಸಿಂಗ್ ಅಷ್ಟೇ. ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಮನುಷ್ಯರಿಗೆ ನಾವು ಒಂದೇ ಮಾತು ಹೇಳ್ತೀನಿ, ಈ ಸದ್ಯ ನಿಮ್ಮ ಮನಿ ಮುಂದ್ಗಡೆ ಒಂದು ಕೋಳಿ ಅದ, ಅದನ್ನ ತಗೊಂಡ್ ಬರ್ರಿ, ಎಲ್ಲಾ ಪುಚ್ಚಗಳನ್ನ ತೆಗಿರಿ, ಕಟ್ ಮಾಡ್ರಿ, ತಿಂದ್ಬಿಡ್ರಿ. ಹೌದಾ? ಬಟ್ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ದೆಮ್. ಅದು ಆಗ್ತಾ ಇಲ್ಲ. ಅದು ಯಾಕಾಗಲ್ಲ ಅಂತಂದ್ರ, ಬಿಕಾಸ್ ವಿ ಆರ್ ನಾಟ್ ಮೇನ್ ಫಾರ್ ದಟ್. ಓಕೆ, ನಾ ಆಲೂಗಡ್ಡೆನು ತಿನ್ಬೋದು, ಪ್ರೊಸೆಸ್ ಮಾಡ್ಲಾರ್ದ ಆಲೂಗಡ್ಡೆ. ಹಾಗಲಕಾಯಿ ತಿನ್ಬೋದು ನಾವು. ಓಕೆ, ಹಾಗಲಕಾಯಿನೂ ಕೂಡ ವಿ ಕ್ಯಾನ್ ಈಟ್ ವಿದೌಟ್ ಪ್ರೊಸೆಸಿಂಗ್ ಆಲ್ಸೋ. ಬಟ್ ಸಮ್ಟೈಮ್ಸ್ ಏನಾಗ್ತದ, ಇವು ಮೀಟ್ ಎಲ್ಲ ಏನೋ ಆಗಂಗೆ ಇಲ್ಲ. ರೈಟ್ ಸರ್, ರೈಟ್. ಓಕೆ, ಒನ್ ಮೋರ್ ಡೌಟ್ ಇದೆ ಸರ್. ಕ್ಯಾನ್ ವಿ ಹ್ಯಾವ್ ಫ್ರೂಟ್ಸ್ ಫಾರ್ ಡಿನ್ನರ್?
ಓಕೆ, ಫ್ರೂಟ್ಸ್ ಫಾರ್ ಡಿನ್ನರ್ ಈಸ್ ಪ್ರೊಹಿಬಿಟೆಡ್. ಯಾಕಂದ್ರ ಫ್ರೂಟ್ಸ್ ಡೈಜೆಸ್ಟ್ ಆಗ್ಲಿಕ್ಕೆ ಬಹಳ ಕಡಿಮೆ ಟೈಮ್ ತಗೊಳ್ತದ. ಹಂಗಾಗಿ ನಾವು ರಾತ್ರಿ ತಿಂದ್ವಿ ಅಂತಂದ್ರೆ ರಾತ್ರಿ ಡೈಜೆಷನ್ ಸ್ಟಾಪ್ ಆಗೋದ್ರಿಂದ ಅದು ಬೆಳಗ್ಗೆ ಡೈಜೆಷನ್ ಆಗ್ತದ. ಫ್ರೂಟ್ಸ್ ಅನ್ನ ನಾವು ಜಾಸ್ತಿ ಇಟ್ವಿ ಅಂತಂದ್ರೆ ಅದು ಅಸಿಡಿಕ್ ಆಗ್ತದ. ಈಗ ನೋಡ್ರಿ, ಯಾವುದೇ ಹಣ್ಣುಗಳನ್ನ ನೀವು ಬಹಳ ದಿನ ಇಟ್ರೆ ಅದು ಹುಳಿ ಆಗ್ತದೋ ಒಗರಾಗ್ತದೋ? ಹುಳಿ ಆಗ್ತದ. ಬಾಳೆಹಣ್ಣು ಕೊಳತರ ಹುಳಿ ಆಗ್ತದ. ಯಾವುದೇ ಹಣ್ಣುಗಳನ್ನು ತಗೊಳ್ರಿ, ಟೊಮಾಟೊ ಹಣ್ಣು, ಬಾಳೆಹಣ್ಣು, ನಿಂಬೆಹಣ್ಣು, ಸೇಬು ಹಣ್ಣು, ಪ್ರತಿಯೊಂದು ಹಣ್ಣುಗಳು ಕೊಳತಾಗ ಹುಳಿ ಆಗ್ತದ. ಹುಳಿ ಆಗ್ತದ ಅಂದ್ರೆ ಏನು? ಆಸಿಡ್ ಆಗ್ತದ ಅದು. ಹಂಗ ನಾವೇನಾದ್ರೂ ಹಣ್ಣನ್ನ ತಿಂದ್ವಿ, ಅದು ಸರಿಯಾಗಿ ಡೈಜೆಸ್ಟ್ ಆಗ್ಲಿಲ್ಲ ಹೊಟ್ಟಿ ಒಳಗಂದ್ರ, ಡೈಜೆಷನ್ ಟೈಮ್ ಕೊಡ್ಲಿಲ್ಲ ಅಂದ್ರ ಅದು ಹುಳಿ ಆಗ್ತದ. ಹುಳಿ ಅಂದ್ರೆ ಅದು ಆಸಿಡ್ ಆಗ್ತದ. ಹಂಗಾಗಿ ರಾತ್ರಿ ಹಣ್ಣು ತಿಂದ್ರ ಅದು ಹೊಟ್ಟಿ ಒಳಗಂದ್ರೆ ಆಸಿಡ್ ಆಗ್ತದೆ. ಓಕೆ, ಹಣ್ಣುಗಳಿಗಿಂತ ಜಾಸ್ತಿ ಕಾಯಿಗಳನ್ನು ತಿನ್ನೋದನ್ನು ಪ್ರಿಫರೆನ್ಸ್ ಮಾಡ್ಬೇಕು. ಐ ಥಿಂಕ್ ಮೇಡಮ್ಗೆ ಅರ್ಥ ಆಗಿರ್ಬೇಕು. ಶೋಭಾ ಮೇಡಮ್, ರಾತ್ರಿ ಹಣ್ಣುಗಳನ್ನ ಪ್ರಿಫರ್ ಮಾಡೋದು ಬೇಡ. ಯಾರಾದ್ರೂ ರಾತ್ರಿ ಹಣ್ಣು ಕೊಟ್ರೆ ಅದ್ ಮನೆಗೆ ತಗೊಂಡ್ ಬರೋಣ, ಬೆಳಗ್ಗೆ ತಿನ್ನೋಣ. ಓಕೆ, ಅಭಿಷೇಕ್. ಸರ್ ಈಗಿನ ಲೈಫ್ ಸ್ಟೈಲ್ ಒಳಗ ಫ್ರಿಜ್ ಒಳಗ ರೆಫ್ರಿಜರೇಟರ್ ಒಳಗೆ ಇಟ್ಟು ಭಾಳ ತಿಂತಾರ ಸರ್. ಈಗ ಹೌದು. ನಾಳೆದು ಹಂಗ ಹಿಂಗ್. ಸೊ ಅದು ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ ಸರ್ ಅದು? ಓಕೆ, ನಾ ಒಂದೇ ಮಾತು ಹೇಳ್ತೀನಿ. ಫ್ರಿಜ್ ಐ ಆಮ್ ನಾಟ್ ಡಿನೈಯಿಂಗ್ ಇಟ್. ಹೌದಾ? ಈಗ ಏನಂತಾರಲ್ಲ, ಬೈತಾರ ನೋಡು, ಫ್ರಿಜ್ ನಾಗ ತಿನ್ಬಾರ್ದ್ರಿ ಹಂಗ ಹಿಂಗ ಅಂತ. ನಾನು ನಿಮ್ಗೆ ಒಂದೇ ಗೈಡ್ಲೈನ್ಸ್ ಕೊಡ್ತೀನಿ. ಪ್ರೊಸೆಸ್ ಜಾಸ್ತಿ ಆಗ್ತಾ ಇತ್ತು ಅಂತಂದ್ರೆ ಬಿಟ್ಟು ಬಿಡ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಕಾಯಿಪಲ್ಯಗಳನ್ನು ತಂದಿದ್ದೀರಿ, ಅವುಗಳು ನೀವು ಗಡಿಗೆ ಒಳಗಾರ ಇಡ್ರಿ, ಫ್ರಿಜ್ ಒಳಗಾರ ಇಡ್ರಿ. ಫ್ರೆಶ್ ಇತ್ತು ಅಂತಂದ್ರೆ ಫ್ರೆಶ್. ಓಕೆ, ಒಂದು ಕಾಯಿಪಲ್ಯ ತಗೊಂಡ್ ಬಂದಿದ್ರೆ ಹರಿದು 1 ತಿಂಗಳಾಯ್ತು, ಫ್ರಿಜ್ ಒಳಗೆ ಚಲೋ ಇತ್ತು ಅಂದ್ರೆ ಅದು ಪ್ರೊಸೆಸ್ ಭಾಳ ಆಯ್ತಲ್ಲ, ಅವಾಯ್ಡ್ ಮಾಡೋಣ. ಓಕೆ, ನಿನ್ನೆ ತಂದಿದ್ದನ್ನ ಇವತ್ತು ಫ್ರಿಜ್ ಒಳಗೆ ಇಟ್ಕೊಂಡು ನಾಳೆ ತಿಂತೀನಿ ಅಂದ್ರೆ ನಾಟ್ ಎ ಪ್ರಾಬ್ಲಮ್. ಓಕೆ, ಈಗ ಗೋಧಿ ಹಿಟ್ಟು ಬರ್ತದೆ. ಕೆಲವ್ರು ಏನ್ ಮಾಡ್ತಾರ, ಗೋಧಿ ಹಿಟ್ಟನ್ನ ಕಣಕ ಮಾಡ್ತಾರ, ಅದನ್ನ ಮುದ್ದೆ ಮಾಡ್ತಾರ, ಮುದ್ದೆ ಮಾಡಿ ಇಟ್ಬಿಡ್ತಾರ, 3-4 ದಿನ ಚಪಾತಿ ಮಾಡ್ತಾ ಹೋಗ್ತಾರ. ದೆನ್ ಇಟ್ ಇಸ್ ಅ ಪ್ರೊಸೆಸಿಂಗ್ ಆಯ್ತಲ್ಲ. ದೆನ್ ಪ್ರೊಸೆಸಿಂಗ್, ನಾವು ಒರಿಜಿನಾಲಿಟಿಯಿಂದ ಎಷ್ಟು ದೂರ ಹೋಗ್ತೀವಲ್ಲ ಅಷ್ಟು ಕೆಟ್ಟ. ಓಕೆ, ಹಂಗಾಗಿ ಯೂಸ್ ಮಾಡ್ರಿ ಫ್ರಿಜ್ ಅನ್ನ, ಬಟ್ ಲಿಮಿಟೆಡ್ ಯೂಸ್ ಮಾಡ್ಬೇಕು. ಬಟ್ ಫ್ರಿಜ್ ಇನ್ವೆಂಟ್ ಆಗಿರೋದೇ ಇದ್ರ ಸಲುವಾಗಿ. ಎಲ್ಲೋ ಮಿಲಿಟರಿ ಒಳಗಡೆ ಆ ಫುಡ್ ಅನ್ನ ಸ್ಟೋರ್ ಮಾಡಕ್ ಆಗ್ತಿದ್ದಿಲ್ಲ ಅಂತ ಹೇಳಿ ಅವ್ರು ಫ್ರಿಜ್ ಇನ್ವೆಂಟ್ ಮಾಡಿದ್ರು. ಅದನ್ನ ನಾವು ಯೂಸ್ ಮಾಡ್ತಾ ಇದೀವಿ, ತಪ್ಪೇನಿಲ್ಲ, ಬಟ್ ಬಹಳ ಅಡಿಕ್ಟ್ ಆಗೋದು ಬೇಡ ಅಂತ. ಸ್ಫೂರ್ತಿ ಅವ್ರು ಕೇಳ್ತಾ ಇದ್ರೆ, ಸರ್ ಪ್ಲೀಸ್ ಟೆಲ್ ಅಸ್ ಹೌ ಮಚ್ ಕ್ವಾಂಟಿಟಿ ಆಫ್ ರೈಸ್ ಈಸ್ ನೆಸೆಸರಿ ಟು ಅವರ್ ಬಾಡಿ ಫಾರ್ ಲಂಚ್ ಆರ್ ಡಿನ್ನರ್. ರೈಸ್ ಅದು ಒಂದು ಬಹಳ ಇಂಪಾರ್ಟೆಂಟ್. ಏನಂತಂದ್ರ ರೈಸ್ ಇಸ್ ಅ ರಿಚ್ ಫುಡ್. ನೀವು ನೆನ್ಪಿಟ್ಕೊಡ್ರಿ, ರಿಚ್ ಇನ್ ಕಾರ್ಬೋಹೈಡ್ರೇಟ್ಸ್. ಸಮ್ ಸೈಂಟಿಸ್ಟ್ ಗಳು ಹೇಳ್ತಾರ ರಿಚ್ ಇನ್ ಪ್ರೋಟೀನ್ಸ್ ಆಲ್ಸೋ, ರಿಚ್ ಇನ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ರೈಸ್ ಮತ್ತು ಮೊಸರು ಹಾಕ್ಬಿಟ್ರಂತೂ ರಿಚ್ ಇನ್ ಡೈಜೆಷನ್. ಅದಕ್ಕೆ ನಾವು ಎಲ್ಲಾ ಆಹಾರಗಳಿಗೂ ಅನ್ನ ಅಂತ ಕರಿತೀವಿ. ನಾವು ಅನ್ನ ಅಂದ್ರೆ ಮತ್ತೆ ಅಕ್ಕಿ ಅನ್ನಕ್ಕೂ ಕೂಡ ಅನ್ನ ಅಂತೀವಿ. ಬಟ್ ದ ಸಿಂಗ್ ರೈಸ್ ಒಂದು ಡಿಮೆರಿಟ್ ಏನಂದ್ರೆ ಅದನ್ನ ತಿಂದ್ರೆ ನೀವು ಅಷ್ಟು ಎಕ್ಸರ್ಸೈಸ್ ಮಾಡ್ಬೇಕು. ಹಂಗಾಗಿ ರಾತ್ರಿ ನೀವು ತಿಂದಿರ್ತೀರಲ್ಲ ಅನ್ನ, ರಾತ್ರಿ ಉಂಡ್ರ ರಾತ್ರಿ ಎಕ್ಸರ್ಸೈಸ್ ಮಾಡ್ತೀವನ್ರಿ? ಮಾಡಂಗಿಲ್ಲ. ಹಂಗ ರಾತ್ರಿ ಅನ್ನ ಬೇಡ. ಓಕೆ, ಮಧ್ಯಾಹ್ನ ಊಟ ಮಾಡಿದ್ರ ಓಕೆ, ಸಾಯಂಕಾಲ ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಆಗತ್ತಾ? ಹಂಗಾರ ಬೆಸ್ಟ್. ಬೆಳಿಗ್ಗೆ ರೈಸ್ ತಿಂದ್ರೆ ನಿದ್ದೆ ಬರ್ತದ. ಬೇಕಾದ್ರೆ ಎದಕ್ ನಿದ್ದೆ ಬರ್ತದ? ಡೈಜೆಷನ್ ಜಾಸ್ತಿ ಆಗ್ತದ, ಅದಕ್ಕೆ ಜಾಸ್ತಿ ಎಫರ್ಟ್ ಹಾಕ್ಬೇಕು. ಅದೊಂದ್ಸರ ಹೆಂಗೆ ಯೋಚನೆ ಮಾಡಿರ್ ಗೊತ್ತಾ, ಸಾವ್ಕಾರ್ ಮಂದಿ ಊಟ ಅದು. ನೀವು ಹಳೆ ಕಾಲದೊಳಗೆ ನೋಡಿರ್ಬೇಕು, ಅನ್ನ ಮಾಡ್ಯಾರ ಅಂದ್ರೆ ಅವ್ರು ಸಾವ್ಕಾರ ಅದಾರ ಅಂತ. ಹಂಗ ನೀವು ಅನ್ನ ಉಂಡಿರಿ ಅಂದ್ರೆ ನೀವು ಬಹಳ ಎಕ್ಸರ್ಸೈಸ್ ಮಾಡ್ತಿರ್ಬೇಕು. ನೀವು ಲೇಜಿ ಗೀಜಿ ಇದ್ರಿ, ಅನ್ನ ಊಟ ಮಾಡಿದ್ರಿ ಅಂದ್ರೆ ನೀವು ಇನ್ನೂ ಸ್ವಲ್ಪ ಲೇಜಿ ಮಾಡ್ತೀವಿ. ದೇರ್ಫೋರ್ ಹ್ಯಾಂಡಲ್ ರೈಸ್ ವೆರಿ ಇಂಟೆಲಿಜೆಂಟ್ಲಿ. ಡೋಂಟ್ ಬ್ಲೈಂಡ್ಲಿ ಡಿಪೆಂಡ್ ಆನ್ ರೈಸ್. ರೈಸ್ ತಿನ್ಬಾರ್ದಂತ ಬಿಟ್ಟು ಬಿಡ್ಬೇಕು. ಇಲ್ಲ, ತಿನ್ರಿ. ರೈಸ್ ಇಸ್ ಅ ವೆರಿ ವೆರಿ ಗುಡ್ ಫುಡ್. ರೈಸ್ ಉಣ್ಲಿಲ್ಲ ಅಂದ್ರೆ ಮನಸ್ಸಿಗೆ ಸಮಾಧಾನನೇ ಆಗಂಗಿಲ್ಲ. ಯಾಕ್ರಿ ಬೈತೀರಿ ರೈಸಿಗೆ ಅಂತ ನನ್ನ ಒಪಿನಿಯನ್ ಬಹಳ ಜನರಿಗೆ ಹೇಳ್ತೀನಿ. ಹೌದಾ? ಹಂಗೆ ತಿನ್ರಿ, ಬಟ್ ಅದನ್ನ ವೈಸ್ಲಿ ಯೂಸ್ ಮಾಡ್ರಿ. ರೈಸ್ ತಿಂದಿರಿ, ಎಕ್ಸರ್ಸೈಸ್ ಮಾಡ್ರಿ, ವಾಕಿಂಗ್ ಮಾಡ್ರಿ. ಅದು ಟ್ರಿಪ್ಪಿಗೆ ಹೋಗಿರ್ತೀರಲ್ಲ, ಅನ್ನನೇ ತಗೊಂಡ್ ಹೋಗ್ರಿ. ಟ್ರಿಪ್ಪಿಗೆ ಹೋದಾಗ, ಟೂರಿಗೆ ಹೋದಾಗ ಓಕೆ, ಅನ್ನ ಊಟ ಮಾಡ್ರಿ ಅವಾಗ. ಬಿಕಾಸ್ ಅಡ್ಡಾಡ್ತೀರಿ, ತಿರ್ಗಾಡ್ತೀರಿ, ಚಿತ್ರಾನ್ನ ಮಾಡ್ಕೊಂಡು ಹೋಗ್ರಿ. ಮನಿ ಒಳಗಪ್ಪ ಏನು ಕೆಲ್ಸ ಇಲ್ಲ ಅಂತಂದ್ರ ರೊಟ್ಟಿ ಚಪಾತಿ ಅಂತ ಊಟ ಮಾಡ್ರಿ. ಆಯ್ತಾ? ಸುಧಾ ಮೇಡಮ್ ಅವ್ರು ಹೇಳ್ತಿದ್ದಾರೆ, ಟುಡೇ ಸೆಷನ್ ವಾಸ್ ದ ಬೆಸ್ಟ್ ಸೆಷನ್ ಎವರ್. ಐ ಲರ್ನ್ ಮೆನಿ ಥಿಂಗ್ಸ್ ವಿಚ್ ಐ ವಾಸ್ ನಾಟ್ ನೋಯಿಂಗ್ ಅಂಡ್ ಈವನ್ ಐ ಲರ್ನ್ ಹೌ ಟು ಬಿಲ್ಡ್ ಮೈ ಲೈಫ್ ಸ್ಟೈಲ್ ಪ್ರಾಪರ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇನ್ನೂ ಚೆನ್ನಾಗಿ ಡಿಸ್ಕಸ್ ಮಾಡೋಣ, ಟೈಮ್ ತಗೊಳ್ಳೋಣ. ಓಕೆ ಓಕೆ, ಎನಿ ಅದರ್ ಥಿಂಗ್ಸ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬೆಸ್ಟ್ ಸರ್. ಸೆಷನ್. ಗುಡ್ ಸರ್, ಗುಡ್ ಸರ್. Yes, ನೈಸ್. sir. Yes. Yes, Nice. sir. Thank you very much, sir. Thank you, sir. Thank Thank you, you, sir. madam. Thank you. ಥ್ಯಾಂಕ್ ಯು ಸರ್. ಥ್ಯಾಂಕ್ Let Thank you, us sir. end, sir. Yes, sir. We will end it, sir. Yeah. Yes, sir. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. Thank you, sir. Thank you. Bye, sir.